ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಟು ಆಲ್. ಸೊ ನಿಮ್ಮ ಡಿಮ್ಯಾಂಡ್ ಮೇರೆಗೆ ನಾನು ಆರ್ ಆರ್ ಬಿ ಗ್ರೂಪ್ ಡಿ ರಿಲೇಟೆಡ್ ನಿಮಗೆ ಸೀರೀಸ್ ತಂದಿದ್ದೇನೆ. ಇದು ಆರ್ ಬಿ ಗ್ರೂಪ್ ಡಿ ರಿಲೇಟೆಡ್ ಸೀರೀಸ್. ಇದರಲ್ಲಿ ನಾವು ರೀಸನಿಂಗ್ ಕ್ಲಾಸಸ್ ಅಷ್ಟೇ ಇದು ಕ್ಲಾಸಸ್ ಇರುತ್ತದೆ. ಇದರಲ್ಲಿ ಈ ರೀಸನಿಂಗ್ ಕ್ಲಾಸಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ಮಾಡಬಹುದು. ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ರೀಸನಿಂಗ್ ಕ್ಲಾಸಲ್ಲಿ ಏನಿರುತ್ತೆ, ಯಾವ ರೀತಿ ಕ್ವಶನ್ಸ್ ಬರ್ತವೆ, ಇದು ನಾನು ತಗೊಂಡಿರುವಂಥ ಕ್ವಶನ್ಸ್ ಮೊನ್ನೆ ರೀಸೆಂಟ್ ಆಗಿ ಆರ್ ಬಿ ಅಂಡರ್ ಗ್ರಾಜುಯೇಟ್ ನಲ್ಲಿ ನಡೆದಂತಹ ಕ್ವಶನ್ಸ್ ಇವೆ. ಹಿಂಗೆ ಅಂದ್ರೆ ಆರ್ ಬಿ ಎನ್ ಟಿ ಪಿ ಸಿ ಅಂಡರ್ ಗ್ರಾಜುಯೇಟ್ ಅಂತ ಅಂಡರ್ ಗ್ರಾಜುಯೇಟ್ ಇಲ್ಲಿ ಯಾವ್ಯಾವ ರೀತಿ ಬಂದಿದ್ದಾವೆ ಅದೇ ಕ್ವಶನ್ಸ್ ನಾವು ಚಾಪ್ಟರ್ ವೈಸ್ ನೋಡ್ಕೊಂತ ಹೋಗೋಣ. ಇದರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಾನು ಇವತ್ತಿನ ಕ್ಲಾಸಲ್ಲಿ ಮಾಡಿಸ್ತೀನಿ. ಇವು ಒಂದ್ಸರಿ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ಅವೇ ಕ್ವಶನ್ಸ್ ರಿಪೀಟ್ ಆಗಿ ಬರ್ತವೆ. ಅದೇ ತರ ಪ್ಯಾಟರ್ನ್ಸ್ ಮೇಲೆ ಕ್ವಶನ್ಸ್ ರಿಪೀಟ್ ಆಗಿ ಬರ್ತವೆ. ನೀವು ಟಾಪ್ 20 ಕ್ವಶನ್ಸ್ ನಾನು ಮಾಡಿಸ್ತೇನೆ. ಯಾವ ತರ ಇರ್ತಾವೆ ಇವು ಟಾಪ್ 20 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸೊ ನೀವು ಈಸಿಯಾಗಿ ನೀವು ಆರ್ ರಿಲೇಟೆಡ್ ಯಾವುದೇ ಎಕ್ಸಾಮ್ಸ್ ಆರ್ ಬರುವಂಥ ಯಾವುದೇ ಎಕ್ಸಾಮ್ಸ್ ನೀವು ಈಸಿಯಾಗಿ ಮಾಡೋದು ಕನ್ಪೇರ್ ಮಾಡೋದು ಅಂದ್ರೆ ಈಸಿಯಾಗಿ ಅಟೆಂಪ್ಟ್ ಮಾಡಬಹುದು. ನಿಮ್ಗೆ ಒಂದ್ಸರಿ ನೀವು ಅರ್ಥ ಮಾಡ್ತೀರ. ಸೊ ಇದು ಓನ್ಲಿ ಆರ್ ಗ್ರೂಪ್ ಡಿ ರಿಲೇಟೆಡ್ ಸೀರೀಸ್ ಅಲ್ಲ, ಇದು ಆರ್ ಬಿ ಅಲ್ಲಿ ಬರುವಂತ ಎಲ್ಲ ಎಕ್ಸಾಮ್ಸ್ಗೆ ಅನ್ವಯ ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಅಲ್ಫಾ ನ್ಯೂಮೆರಿಕ್ ಸೀರೀಸ್ ಅಂದ್ರೆ ಏನು, ಮತ್ತೆ ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತವೆ, ಇದನ್ನ ಹೇಗೆ ಫಾಲೋ ಮಾಡೋದು ಸೆಕೆಂಡ್ ಅಲ್ಲಿ ಅಂತ ನೋಡೋದು. ನೀವು ಈ ಅಲ್ಫಾ ನ್ಯೂಮೆರಿಕ್ ಸೀರೀಸ್ ಅಲ್ಲಿ ಏನಿಲ್ಲ, ಒಂದೇ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಕ್ವಶನ್ಸ್. ನೀವು ಒಂದ್ಸರಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕ್ವಶನ್ಸ್ ನ ಅರ್ಥ ಮಾಡ್ಕೊಂಡು ಸೊಲ್ಯೂಷನ್ ಮಾಡಕ್ ಟ್ರೈ ಮಾಡಿದ್ರೆ ನೀವು ಉಳಿದಿದ್ದನ್ನು ಈಸಿಯಾಗಿ ಬಿಡಿಸ್ಬೋದು. ಅಲ್ಫಾ ನ್ಯೂಮೆರಿಕ್ ಸೀರೀಸ್ ಅಂದ್ರೆ ಅಲ್ಫಾ ನ್ಯೂಮೆರಿಕ್ ಅಂದ್ರೆ ನಿಮ್ಗೆ ಇಲ್ಲೇ ಗೊತ್ತಾಗಿರ್ಬೇಕು. ಅಲ್ಫಾ ನ್ಯೂಮೆರಿಕ್ ಅಂದ್ರೆ ಮಿಕ್ಸರ್ ಆಗಿ ಕೊಟ್ಟಿರ್ತಾರೆ. ಅಂದ್ರೆ ಅಲ್ಫಾಬೆಟ್ಸ್ ಕೊಟ್ಟಿರ್ತಾನೆ ಅಲ್ಲಿ, ಮತ್ತೆ ನ್ಯೂಮೆರಿಕ್ಸ್ ನಂಬರ್ಸ್ ಆಗಿರ್ಬೋದು, ಸಿಂಬಲ್ಸ್ ಆಗಿರ್ಬೋದು, ಎಲ್ಲ ಒಂದು ಕ್ವಶನ್ಸ್ ಅಲ್ಲಿ ಎಲ್ಲ ಮಿಕ್ಸ್ ಆಗಿ ಕೊಟ್ಟಿರ್ತಾನೆ. ಅಲ್ಫಾಬೆಟ್ಸ್, ನಂಬರ್ಸ್, ಸಿಂಬಲ್ಸ್ ಎಲ್ಲ ಮಿಕ್ಸ್ ಆಗಿ ಕೊಟ್ಟು ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ. ಅದನ್ನು ನಾವು ಆನ್ಸರ್ ಕಂಡುಹಿಡಬೇಕು. ಸೊ ಹಾಗಾದ್ರೆ ನೋಡೋಣ ಫಸ್ಟ್ ಕ್ವಶನ್ಸ್ ಯಾವ ತರ ಇರ್ತದೆ. ಇದು ಮೊನ್ನೆ ರೀಸೆಂಟ್ ಆಗಿ ನಡೆದಿರುವಂತ ಕ್ವಶನ್ಸ್ ಅಲ್ಲಿ ನಾನು ಟಾಪ್ 20 ಕ್ವಶನ್ಸ್ ತಗೊಂಡಿದ್ದೀನಿ. ಅಂಡರ್ ಗ್ರಾಜುಯೇಟ್ ಕ್ವಶನ್ಸ್ ಅಲ್ಲಿ ಸೇಮ್ ಪ್ಯಾಟರ್ನ್ ಕ್ವಶನ್ಸ್ ಬರ್ತವೆ ಇಲ್ಲಿ. ಹಾಗಾದ್ರೆ ಫಸ್ಟ್ ಪ್ರಾಬ್ಲಮ್ ಯಾವ ರೀತಿ ಅಂತ ನೋಡೋಣ. ನಿಮಗೆ ಕಾಮನ್ ಆಗಿ ಈ ರೀತಿ ಕ್ವಶನ್ಸ್ ಕೊಟ್ಟಿರ್ತಾನೆ. ಈ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಈ ರೀತಿ ಕ್ವಶನ್ಸ್ ನ ಆನ್ಸರ್ ಕಂಡುಹಿಡ್ರೆ ಅಂತ ಕೊಟ್ಟಿರ್ತಾನೆ. ನಾವು ಇದನ್ನ ಒಂದ್ಸರಿ ನೀವು ಇದನ್ನ ಒಂದ್ಸರಿ ಅಷ್ಟೇ ನೀವು ಇಲ್ಲಿ ಕ್ವಶನ್ಸ್ ಮಾಡುವಾಗ ಒಂದ್ಸರಿ ಇದನ್ನ ಓದ್ಕೊಳ್ಳಿ. ಪದೇ ನೀವು ಇದನ್ನ ಅಲ್ಲಿ ಕ್ವಶನ್ಸ್ ಪೇಪರ್ ಅಲ್ಲಿ ಎಕ್ಸಾಮ್ ಅಲ್ಲಿ ಇದ್ದಾಗ ಇದನ್ನು ಪದೇ ಓದೋದು ಬೇಕಾಗಿಲ್ಲ. ಯಾಕಂದ್ರೆ ನಮಗೆ ಬೇಕಾಗಿರೋದು ಇದು ಮತ್ತೆ ಇದನ್ನಷ್ಟೇ ಫಾಲೋ ಅಪ್ ಮಾಡಿದ್ರೆ ಆಯ್ತು, ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇಲ್ಲಿ. ಮತ್ತೆ ಇದರಲ್ಲಿ ನಾನು ಪ್ರತಿ ಸಲ ಕನ್ನಡ ಅಕ್ಷರವನ್ನು ಬಳಸಿಲ್ಲ. ಯಾಕಂತಂದ್ರೆ ಸ್ಲೈಡ್ಸ್ ಗಳು ಹೆಚ್ಚಾಗ್ತವೆ, ಇದರಿಂದ ಟೈಮ್ಗಳನ್ನು ಬಹಳ ವೇಸ್ಟ್ ಆಗುತ್ತೆ. ಆದ್ರಿಂದ ನಾನು ಒಂದು ಕ್ವಶನ್ಗೆ ಅಷ್ಟೇ ಕನ್ನಡ ಸ್ಲೈಡ್ ಅನ್ನು ಬಳಸಿನಿ, ಉಳಿಕೆಗಳೇ ಬಳಸಲ್ಲ. ಸೊ ನಿಮ್ಗೆ ಅರ್ಥ ಆಗುತ್ತೆ, ಇದೇನಿಲ್ಲ ದೊಡ್ಡ ವಿಷಯನೂ ಅಲ್ಲ ಇದು. ನೀವು ಒಂದ್ಸರಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟ ಕ್ವಶನ್ಸ್ ಯಾವ್ದು ಇರುತ್ತೆ ಅಂತ ನೀವು ಈಸಿಯಾಗಿ ಬಿಡಿಸ್ಬೋದು. ಹಾಗಾದ್ರೆ ಮೊದಲು ಕ್ವಶನ್ಸ್ ಏನು ಕೊಟ್ಟಿದ್ದಾನೆ ಅದನ್ನು ನೀಟಾಗಿ ಅರ್ಥ ಮಾಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ, refer to the following letter symbol series and answer the question that follows. Counting is to be done from left to right. ಲೆಫ್ಟ್ ಇಂದ ರೈಟ್ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ, ಅದನ್ನ ನೀವು ಫಾಲೋ ಅಪ್ ಮಾಡಿಕೊಂಡು ಕೆಳಗಿರುವಂತ ಕ್ವಶನ್ಗೆ ಆನ್ಸರ್ ಮಾಡ್ರೆ ಕೇಳಿದ್ದಾರೆ. ಸೊ ಈ ರೀತಿ ಲೆಫ್ಟ್ ಟು ರೈಟ್ ಏನೋ ಒಂದು ಸೀರೀಸ್ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಕೇಳಿದಾರೆ, ಹೌ many such numbers are there, each of which is immediately preceded by a symbol and also immediately followed by a symbol ಅಂತ ಈ ರೀತಿ ಕೇಳಿದಾಗ ನಾವು ಹೇಗೆ ಮಾಡೋದಂತ. ಸೊ ಅದೇ ರೀತಿ ಕನ್ನಡದಾಗ ಓದಬೇಕಾದ್ರೆ ಕೆಳಗಿನ ಅಕ್ಷರ ಚಿಹ್ನೆ ಸರಣಿಯನ್ನು ನೋಡಿ ಮತ್ತು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಎಣಿಕೆಯನ್ನು ಎಡದಿಂದ ಬಲಕ್ಕೆ ಮಾತ್ರ ಮಾಡಬೇಕು. ಸೊ ಅಂತಹ ಎಷ್ಟು ಸಂಖ್ಯೆಗಳಿವೆ, ಪ್ರತಿಯೊಂದಕ್ಕೂ ಮೊದಲು ಒಂದು ಚಿಹ್ನೆ ಮತ್ತು ನಂತರ ಒಂದು ಚಿಹ್ನೆ ಇರ್ತದೆ ಅಂತ. ಈ ರೀತಿ ಕೊಟ್ಟಾಗ ಇಲ್ಲಿ ಏನು ಕೇಳಬೇಕು, ಹೌ ಮೆನಿ ಸಚ್ ನಂಬರ್ಸ್ ಅಂತ. ಈ ರೀತಿ ಕೊಟ್ಟಾಗ ಹೌ ಮೆನಿ ಸಚ್ ನಂಬರ್ಸ್ ಅಂದ್ರೆ ಒಂದು ನಂಬರ್, ಈಚ್ ಆಫ್ ಇಟ್ ಇಸ್ ಇಮಿಡಿಯೇಟ್ಲಿ ಪ್ರೆಸಿಡೆಡ್ ಬೈ ಸಿಂಬಲ್. ಇದು ನಂಬರು ಸಿಂಬಲ್ ಇಂದ ಪ್ರೆಸಿಡ್ ಆಗಿದೆ ಮತ್ತೆ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಸಿಂಬಲ್ ಅಂತ. ಸೊ ಈ ರೀತಿ ಪ್ಯಾಟರ್ನ್ ಇರುವಂತಹ ಎಷ್ಟು ನಂಬರ್ಸ್ ಗಳಿದಾವೆ ಅದನ್ನು ಕಂಡುಹಿಡಿಯ ಕೊಟ್ಟಿದ್ದಾನೆ.
ಈ ರೀತಿ ಕೊಟ್ಟಾಗ ನಾವು ಹೇಗೆ ಮಾಡೋದು? ಸೊ ಫಸ್ಟ್ನೇದಾಗಿ ನಾವು ಈ ರೀತಿ ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕು. ಇಲ್ಲ ಕ್ವಶನ್ಸ್ ಅಲ್ಲಿ ನಂಬರ್ ಇದೆ, ಆ ನಂಬರ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರೆಸೆಡೆಡ್ ಬೈ ಸಿಂಬಲ್ ಅಂಡ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಸಿಂಬಲ್ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಾಗ ನೀವು ಬರ್ಕೋಬೇಕು. ಬರ್ಕೊಂಡಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಈ ರೀತಿ ಬರ್ಕೊಂಡಾಗ ನಮಗೆ ಏನು ಸಿಗುತ್ತೆ? ನಂಬರ್ನ ಚೆಕ್ ಮಾಡಿ, ಇಲ್ಲಿ ಸೀರೀಸ್ ಅಲ್ಲಿ ಯಾವ ನಂಬರ್ ಇದೆ ಅಂತ. ಸೊ ಈ ಸೀರೀಸ್ ಅಲ್ಲಿ ಯಾವ ನಂಬರ್ ಇದೆ ಅದನ್ನು ನೋಡಿ. ಆ ನಂಬರ್ ಸಿಂಬಲ್ ಇಂದ ಫಾಲೋ ಅಪ್ ಆಗಿರ್ಬೇಕು ಮತ್ತು ಪ್ರೆಸೆಡ್ ಆಗಿರ್ಬೇಕು. ಸೊ ಇಲ್ಲಿ ನೋಡಿ ಇದು ಬರಲ್ಲ, ಇದು ನೋಡಿ ಇದು ಬರುತ್ತೆ. ಸೊ ಇದು ಒಂದು ನಂಬರ್ 1. ಅದೇ ರೀತಿ ನೆಕ್ಸ್ಟ್ ನೋಡಿ, ಸೊ ಇದು ಒಂದು ಬರುತ್ತೆ 2. ನೆಕ್ಸ್ಟ್ ಅದೇ ತರ ಇನ್ನೊಂದು ನೋಟ್ ಇಲ್ಲ. ಸೊ ಎಷ್ಟು ನಂಬರ್ಸ್ ಇಲ್ಲಿ ರಿಪೀಟ್ ಆಗಿ ಬಂದಿದ್ದಾವೆ, ಆ ನಂಬರ್ ಇಮಿಡಿಯೇಟ್ಲಿ ಪ್ರೆಸೆಡೆಡ್ ಬೈ ಸಿಂಬಲ್ ಅಂಡ್ ಫಾಲೋಡ್ ಬೈ ಸಿಂಬಲ್ ಅಂತ. ಎಷ್ಟು ಅಂತ ನಂಬರ್ಸ್ ರಿಪೀಟ್ ಆಗಿದಾವೆ ಅಂದ್ರೆ 3 ನಂಬರ್ಸ್ ರಿಪೀಟ್ ಆಗಿದೆ. ಆದ್ದರಿಂದ ಆನ್ಸರ್ ಬಂದ್ಬಿಟ್ಟು 3. ಸೊ ಈ ತರನೇ ಸಿಂಪಲ್ ಪ್ರಾಬ್ಲಮ್ ಇರುತ್ತೆ. ಅದನ್ನು ನಾವು ಕ್ವಶನ್ಸ್ ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅದನ್ನು ಕಾಂಪ್ಲಿಕೇಟ್. ಇದರ ಆನ್ಸರ್ ಬಂದ್ಬಿಟ್ಟು ಇದರಲ್ಲಿ ಬಟ್ ಆನ್ಸರ್ ಕೀಯಲ್ಲಿ ಮೊನ್ನೆ RRB NTPC ಅಂಡರ್ ಗ್ರಾಜುಯೇಟ್ ಆನ್ಸರ್ ಕೀಯಲ್ಲಿ ಆದರೂ 1 ಅಂತ ಕೊಟ್ಟಿದ್ರು, ಇದು ಆನ್ಸರ್ ಕೀಯಲ್ಲಿ ತಪ್ಪು ಕೊಟ್ಟಿದ್ರು. ಸೊ ಆನ್ಸರ್ ಬಂದ್ಬಿಟ್ಟು 1 ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? ಸೊ ಈ ರೀತಿ ಲೆಫ್ಟ್ ಟು ರೈಟ್ ಒಂದು ಸೀರೀಸ್ ಕೊಟ್ಟಿದ್ದಾರೆ. ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್ ಈಚ್ ಆಫ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರೆಸೆಡೆಡ್ ಬೈ ಎ ಸಿಂಬಲ್ ಅಂಡ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಸಿಂಬಲ್. ಸೇಮ್ ಅದೇ ತರ ಒಂದು ನಂಬರ್ ಇದೆ, ಅದಕ್ಕೆ ಸಿಂಬಲ್ ಇಂದ ಪ್ರೆಸೆಡ್ ಆಗಿದೆ, ಮತ್ತೆ ಇನ್ನೊಂದು ಅದು ಸಿಂಬಲ್ ಇಂದ ಫಾಲೋ ಅಪ್ ಆಗಿದೆ. ಈ ರೀತಿ ಸೀರೀಸ್ ಕೇಳಿದಾನೆ. ಸೊ ನೋಡಿ ಇಲ್ಲಿ ಯಾವ ತರ ಇದೆ, ಯಾವ್ದು ಇದೆ ಅಂತ. ಸೊ ನಂಬರ್ ಇರಬೇಕು. ನಂಬರ್ ಯಾವುದು? ಇಲ್ಲಿ ಬರಲ್ಲ. ಸೊ ಇಲ್ಲಿ ನಂಬರ್ ನೋಡಿ, ಇಲ್ಲಿನೂ ಬರಲ್ಲ, ಇಲ್ಲಿ ಬರಲ್ಲ. ಇಲ್ಲಿ ಒಂದು ನಂಬರ್ ಇದೆ. ಸೊ ಇದೊಂದು ನಂಬರು. ಅದೇ ರೀತಿ ನೆಕ್ಸ್ಟ್ ನಂಬರ್ ನೋಡಿ, ಸೊ ಯಾವುದೂ ಇಲ್ಲ. ಅಂದ್ರೆ ಒಂದೇ ಒಂದು ನಂಬರ್ ಅದೇನಾಗಿದೆ, ಸಿಂಬಲ್ ಇಂದ ಪ್ರೆಸೆಡ್ ಆಗಿದೆ ಮತ್ತೆ ಸಿಂಬಲ್ ಇಂದ ಫಾಲೋ ಅಪ್ ಆಗಿದೆ. ಅಂತ ಸಂಖ್ಯೆ ಯಾವ್ದಂದ್ರೆ 8 ಅಂತ. ಸಾರಿ, 1. ಎಷ್ಟು ಸಂಖ್ಯೆ ಇದೆ? ಅದು ಒಂದು ಸಂಖ್ಯೆ ಇದೆ. ಆದ್ದರಿಂದ ಆನ್ಸರ್ 1 ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ನೀವು ಈಸಿಯಾಗಿ ಇದನ್ನು ನೀವು ಯಾವುದೇ ರೀತಿ ಪೆನ್ ಅಂಡ್ ಪೇಪರ್ ಇಲ್ಲದೆ ಡೈರೆಕ್ಟ್ ಆಗಿ ಇದು ಸೀರೀಸ್ ನೋಡ್ಕೊಂಡೆ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಈಸಿಯಾಗಿ ಆನ್ಸರ್ ಕೊಡ್ಬೋದು. ನೀವು ಯಾವ ವಿತೌಟ್ ಪೆನ್ ಅಂಡ್ ಪೇಪರ್ ಇದಕ್ಕೆ ಟೈಮ್ನು ಬೇಕಾಗಿಲ್ಲ. ವಿತಿನ್ 2-3 ಸೆಕೆಂಡ್ಸ್ ಮ್ಯಾಕ್ಸಿಮಮ್ ಆಯಿತು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಇದ್ರಲ್ಲಿ ನಾನು ಟಾಪ್ 20 ಕ್ವಶನ್ಸ್ ಮಾಡಿದ್ದೀನಿ. ಟಾಪ್ 20 ಕ್ವಶನ್ಸ್ ಅಂದರೆ ಹಾರ್ಡೆಸ್ಟ್ ಟು ಈಸಿ ಲೆವೆಲ್ ಅಲ್ಲಿ ಕಂಪೈಲೇಷನ್ ತೆಗೆದಾಗ ಅದರಲ್ಲಿ ಟಾಪ್ 20 ಕ್ವಶನ್ಸ್ ಅಲ್ಲಿ ಯಾವುದೇ ರೀತಿ ಹಾರ್ಡೆಸ್ಟ್ ಟು ಈಸಿ ಲೆವೆಲ್ ಯಾವ ಕ್ವಶನ್ಸ್ ಅವೆಲ್ಲನೂ ತೆಗೆದಿದ್ದೀನಿ. ಸೊ ನೀವು 20 ಕ್ವಶನ್ಸ್ ಫಾಲೋ ಅಪ್ ಮಾಡಿದ್ರೆ, ಸೊಲ್ಯೂಷನ್ಸ್ ಮಾಡಿದ್ರೆ ನಿಮ್ಗೆ ಇದೇ ರೀತಿ RRB ಎಕ್ಸಾಮ್ಸ್ ಬರುವಂಥ ಎಲ್ಲ ಕ್ವಶನ್ಸ್ ಸೊಲ್ಯೂಷನ್ಸ್ ಸಿಗ್ತವೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದ್ರೆ ಏನು ಕೊಟ್ಟಿದ್ದಾರೆ ನೋಡಿ. ಲೆಫ್ಟ್ ಟು ರೈಟ್ ಸೀರೀಸ್ ಇದೆ. ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್? ಸೊ ಈಚ್ ಆಫ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರೆಸೆಡೆಡ್ ಬೈ ಆನ್ ಆಡ್ ನಂಬರ್ ಅಂಡ್ ಒಂದು ನಿಮಿಷ. ಸಾರಿ, ಒಂದು ಫೋನ್ ಕಾಲ್ ಬಂದಿತ್ತು. ಸೊ ನೋಡೋಣ ಪ್ರಾಬ್ಲಮ್ ಏನಿದೆ ಅಂತ. ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್ ಅಂದ್ರೆ ಇಲ್ಲಿ ಏನಂತಂದ್ರೆ ಅದು ಎಂತ ಸಿಂಬಲ್ ಈಚ್ ಆಫ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರೆಸೆಡೆಡ್ ಬೈ ಆಡ್ ನಂಬರ್ ಅಂತ. ಸೊ ಆಡ್ ನಂಬರ್ ಅಂಡ್ ನಾಟ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಈವೆನ್ ನಂಬರ್ ಅಂತ. ಈವೆನ್ ನಂಬರ್ ಇಂದ ಫಾಲೋ ಆಗಿರಬಾರ್ದು. ಸೊ ಈವೆನ್ ನಂಬರ್ ಫಾಲೋ ಆಗಬಾರ್ದು ಅಂತ ಎಷ್ಟು ನಂಬರ್ಸ್ ಇದಾವೆ, ಎಷ್ಟು ಸಿಂಬಲ್ಸ್ ಇದಾವೆ ಕಂಡುಹಿಡಿಯೋದು. ಸೊ ನೋಡಿ ಇಲ್ಲಿ ಫಸ್ಟ್ ಸಿಂಬಲ್ಸ್ ನೋಡ್ಕೊಂಡು ಹೋಗಿ. ಸಿಂಬಲ್ಸ್ ಇದರಲ್ಲಿ ಈವೆನ್ ನಂಬರ್ ಇಂದ ಆಡ್ ನಂಬರ್ ಇಂದ ಫಾಲೋ ಅಪ್ ಆಗಿದೆ, ಈವೆನ್ ನಂಬರ್ ಫಾಲೋ ಅಪ್ ಆಗಲ್ಲ. ಸೊ ಇದು ಬರಲ್ಲ. ತೆಗೆದುಬಿಡಿ. ನೆಕ್ಸ್ಟ್ ಸೊ ಇದನ್ನು ಬರಲ್ಲ. ಇದು ನೋಡಿ, ಇದನ್ನು ಬರಲ್ಲ. ಯಾಕಂದ್ರೆ ಇಲ್ಲಿ ಹಿಂದ್ಗಡೆ ಈವೆನ್ ನಂಬರ್ ಇದೆ, ಮುಂದ್ಗಡೆ ಆಡ್ ನಂಬರ್ ಇದೆ. ಅವ್ರು ಉಲ್ಟಾ ಕೊಟ್ಟಿದ್ದಾರೆ, ಇಲ್ಲಿ ಬರಲ್ಲ. ಸೊ ಅದೇ ರೀತಿ ಇದು ನೋಡಿ, ಇದನ್ನು ಬರಲ್ಲ. ಯಾಕಂದ್ರೆ ಮುಂದೆ ಈವೆನ್ ನಂಬರ್ ಇದೆ, ಬರಲ್ಲ. ಸೊ ಇದು ನೋಡಿ ಬರಲ್ಲ. ಅದೇ ರೀತಿ ಇದು ನೋಡಿ ಬರಲ್ಲ. ಇದು ನೋಡಿ, ಇದನ್ನು ಬರಲ್ಲ. ಇದು ಬರುತ್ತೆ. ಯಾಕಂತಂದ್ರೆ ಮುಂದೆ ಈವೆನ್ ನಂಬರ್ ಇರಬಾರ್ದು. ಬಟ್ ಯಾವುದೇ ನಂಬರ್ ಇದ್ರೂ ನಡೀತದೆ, ಆಡ್ ಇರ್ಬೋದು, ಇರ್ಬೋದು. ಸೊ ಇದು ಬರುತ್ತೆ. ಇದು ಒಂದೇ ಸೀರೀಸ್ ಇಲ್ಲಿ ಫಾಲೋ ಅಪ್ ಆಗಿದೆ. ಆದ್ದರಿಂದ ಇದು ಆನ್ಸರ್ ಇಲ್ಲಿ ಎಷ್ಟು ಸಿಂಬಲ್ಸ್ ಅಂತ ರಿಪೀಟೆಡ್ ಆಗಿದೆ ಅಂದ್ರೆ ಒಂದು ಸೀರೀಸ್ ರಿಪೀಟೆಡ್ ಆಗಿದೆ. ಸೊ ಇನ್ನೊಂದ್ಸರಿ ನೋಡ್ರಿ, ವೆರಿಫೈ ಮಾಡಿ. ಸೊ ಇಲ್ಲಿ ಬರಲ್ಲ, ಇದು ಬರಲ್ಲ, ಇದು ಇಲ್ಲ, ಇದು ಇಲ್ಲ. ಸೊ ಇದು ಬರಲ್ಲ. ಅದೇ ರೀತಿ ಇದನ್ನು ಬರಲ್ಲ, ಇದನ್ನು ಬರಲ್ಲ. ಸೊ ಎಷ್ಟು ಅಂತ ಒಂದು ಸಿಂಬಲ್ಸ್ ಎಷ್ಟು ಇದು ರಿಪೀಟೆಡ್ ಆಗಿದೆ ಅಂದ್ರೆ ಒಂದು ಸಿಂಬಲ್. ಆನ್ಸರ್ ಬಂದ್ಬಿಟ್ಟು 1 ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ
ನೆಕ್ಸ್ಟ್ ಲೆಫ್ಟ್ ಟು ರೈಟ್ ಸೀರೀಸ್ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಕೊಟ್ಟಿದ್ದಾರೆ, ಹೌ ಮನಿ ಸಚ್ ಸಿಂಬಲ್ಸ್ ಆರ್ ದೇರ್, ಈಚ್ ಆಫ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಅನ್ ಆಡ್ ನಂಬರ್ ಬಟ್ ನಾಟ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಈವನ್ ನಂಬರ್ ಅಂತ. ಸೇಮ್ ಅದೇ ತರ ಸೇಮ್ ಕ್ವಶನ್ಸ್. ಏನಂತ ಒಂದು ಸಿಂಬಲ್ ಇದೆ, ಅದಕ್ಕೆ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಅನ್ ಆಡ್ ನಂಬರ್ ಅಂತ, ಆಡ್ ನಂಬರ್ ಇಂದ ಪ್ರಿಸೀಡ್ ಆಗಿದೆ. ಅದೇ ರೀತಿ ಫಾಲೋಡ್ ಬೈ ನಾಟ್ ಫಾಲೋಡ್ ಬೈ ಈವನ್ ನಂಬರ್ ಅಂತ, ನಾಟ್ ಫಾಲೋಡ್ ಬೈ ಈವನ್ ನಂಬರ್ ಇಂದ ಫಾಲೋ ಆಗಿರಬಾರ್ದು. ಸೊ ಅಂತ ಎಷ್ಟು ಸಿಂಬಲ್ಸ್ ಆಗಿದೆ ಕಂಡುಹಿಡಿದು ನೋಡಿ. ಇಲ್ಲಿ ಸಿಂಬಲ್ಸ್ ನೋಟಿಲ್ಲಿ, ಸೊ ಇದು ಬರಲ್ಲ, ಯಾಕಂತಂದ್ರೆ ಆಲ್ರೆಡಿ ಈವೆನ್ ಇದೆ, ಇಲ್ಲಿ ಆಡ್ ನಂಬರ್ ಇದೆ, ಆದ್ದರಿಂದ ಇದು ಬರಲ್ಲ. ಸೊ ಇದೇ ನೋಡಿ, ಇದು ಬರಲ್ಲ. ಸೊ ಇದನ್ನು ಬರಲ್ಲ, ಇದು ನೋಡಿ ಇದನ್ನು ಬರಲ್ಲ. ಸೊ ನೆಕ್ಸ್ಟ್ ಸಿಂಬಲ್ ನೋಡೋದಾದ್ರೆ ಇದನ್ನು ಬರಲ್ಲ. ಮತ್ತೆ ನೆಕ್ಸ್ಟ್ ಇದು ಸಿಂಬಲ್, ಇದನ್ನು ಬರಲ್ಲ, ಯಾಕಂದ್ರೆ ಮುಂದೆ ಈವೆನ್ ನಂಬರ್ ಇದೆ, ಅದರಿಂದ ಬರಲ್ಲ. ನೆಕ್ಸ್ಟ್ ಯಾವುದು, ಸೊ ಇದು ಬರುತ್ತೆ. ಇದು ಒಂದು ಸಿಂಬಲ್ ಮಾತ್ರ ಬರುತ್ತೆ ಇಲ್ಲಿ, ಯಾಕಂದ್ರೆ ಹಿಂದ ಆಡ್ ನಂಬರ್ ಇದೆ ಮತ್ತೆ ಮುಂದೆ ಆಡ್ ನಂಬರ್ ಇದೆ, ಆದ್ದರಿಂದ ಎಷ್ಟು ಆನ್ಸರ್ ಒನ್ ಸಿಂಬಲ್. ಅಂದ್ರೆ ಅಂತ ಸಿಂಬಲ್ ರಿಪೀಟೆಡ್ ಆಗಿದೆ ಅಂದ್ರೆ ಒಂದು ಸಿಂಬಲ್ ಇದಾವೆ ಅಂತ. ನೆಕ್ಸ್ಟ್ ಏನಿಲ್ಲ, ಜಸ್ಟ್ ನೀವು ವಿತೌಟ್ ಪೆನ್ ಅಂಡ್ ಪೇಪರ್ ಅಲ್ಲಿ ನೀವು ನೋಡ್ಕೊಂತಾರೆ, ಸ್ಕ್ರೀನ್ ನೋಡ್ಕೊಂತಾರೆ ಆನ್ಸರ್ ಮಾಡ್ಬೋದು ಆನ್ಲೈನ್ ಎಕ್ಸಾಮ್ ಅಲ್ಲಿ ಇದ್ರೆ. ಸೊ ನೀವು ಒಂದ್ಸರಿ ಮೋರ್ ದೆನ್ 2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂತ. ನೆಕ್ಸ್ಟ್ ನೋಡೋಣ ಹಾಗಾದ್ರೆ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಲೆಫ್ಟ್ ಟು ರೈಟ್ ಸೀರೀಸ್ ಕೊಟ್ಟಿದ್ದಾರೆ. ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್, ಈಚ್ ಆಫ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಅನ್ ಆಡ್ ನಂಬರ್ ಬಟ್ ನಾಟ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಈವನ್ ನಂಬರ್. ಸೇಮ್ ಅದೇ ರೀತಿ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಇಂದ ಆಡ್ ನಂಬರ್ ಇಂದ ಫಾಲೋ ಅಪ್ ಆಗಿರ್ಬೇಕು, ಪ್ರಿಸೀಡ್ ಆಗಿರ್ಬೇಕು ಆಡ್ ನಂಬರ್ ಇಂದ. ಅದೇ ರೀತಿ ಮುಂದ್ಗಡೆ ಬಂದು ಈವೆನ್ ನಂಬರ್ ಇಂದ ಫಾಲೋ ಅಪ್ ಆಗಿರ್ಬಾರ್ದು. ಈವೆನ್ ನಂಬರ್ ಫಾಲೋ ಅಪ್ ಆಗಿರ್ಬಾರ್ದು, ಬೇರೆ ಯಾವ್ದಾದ್ರು ನಂಬರ್ ಇದ್ರೆ ನಡೀತಾರೆ, ಆಡ್ ನಂಬರ್ ಇರ್ಬೋದು ಮುಂದೆ. ಅಂತ ಸಿಂಬಲ್ಸ್ ನೋಟಿರ್ಲಿ, ಇದು ಈ ಸಿಂಬಲ್ ಬರಲ್ಲ, ಯಾಕಂದ್ರೆ ಮುಂದೆ ಈವೆನ್ ನಂಬರ್ ಇದೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಸಿಂಬಲ್ ನೋಡೋದಾದ್ರೆ ಇದು ಬರುತ್ತೆ, ಈ ಸಿಂಬಲ್ ಬರುತ್ತೆ, ಯಾಕಂದ್ರೆ ಇಂದ ಆಡ್ ನಂಬರ್ ಇದೆ, ಮುಂದೆ ಆಡ್ ನಂಬರ್ ಇದೆ. ನೆಕ್ಸ್ಟ್ ಅದೇ ರೀತಿ ಇದನ್ನು ಒಂದು ಸೀರೀಸ್ ಬರುತ್ತೆ ನೋಡಿ, ಯಾಕಂದ್ರೆ ಸಿಂಬಲ್ ಇದೆ, ಮುಂದೆ ಆಡ್ ನಂಬರ್, ಹಿಂದೆ ಆಡ್ ನಂಬರ್, ಇದನ್ನು ಬರುತ್ತೆ. ಇದು ಬರಲ್ಲ ಈ ಸಿಂಬಲ್, ಯಾಕಂತಂದ್ರೆ ಮುಂದೆ ಈವೆನ್ ನಂಬರ್ ಇದೆ. ಅದೇ ರೀತಿ ಸೊ ಇದನ್ನು ಬರಲ್ಲ, ಯಾಕಂದ್ರೆ ಹಿಂದೆ ಈವೆನ್ ನಂಬರ್ ಇದೆ, ಆದ್ದರಿಂದ ಬರಲ್ಲ ಇದು. ಸೊ ನೆಕ್ಸ್ಟ್ ಅದೇ ತರ ಇನ್ನೊಂದು ನೋಡೋದಾದ್ರೆ ಇದನ್ನು ಸಿಂಬಲ್ ಬರಲ್ಲ, ಯಾಕಂತಂದ್ರೆ ಇಲ್ಲಿ ಮುಂದೆ ಈವೆನ್ ನಂಬರ್ ಇದೆ. ಸೊ ಇದನ್ನು ಬರಲ್ಲ. ಸೊ ಇಂಥ ಎಷ್ಟು ಸಿಂಬಲ್ಸ್ ಇದಾವೆ ಇಲ್ಲಿ ಈ ಸೀರೀಸ್ ಅಲ್ಲಿ ಅಂದ್ರೆ 2 ಸಿಂಬಲ್ಸ್ ಅದಾವೆ, ಹಿಂದ ಆಡ್ ನಂಬರ್ ಇಂದ ಪ್ರಿಸೈಡ್ ಆಗಿರ್ಬೇಕು, ಫಾಲೋಡ್ ಬೈ ಈವೆನ್ ನಂಬರ್ ಅಂತ. ಸೊ ಅಂತ ಎಷ್ಟು ನಂಬರ್ ಸಿಂಬಲ್ಸ್ ಇದಾವೆ ಅಂದ್ರೆ 2 ಸಿಂಬಲ್ಸ್ ಇದಾವೆ. ಸೊ ಆನ್ಸರ್ ಬಂದ್ಬಿಟ್ಟು 2 ಅಂತ. ಅದೇ ತರ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದ್ರೆ, ಸೊ ಈ ರೀತಿ ಮತ್ತೆ ಲೆಫ್ಟ್ ಟು ರೈಟ್ ಸೀರೀಸ್ ಕೊಟ್ಟಿದ್ದಾರೆ, ಅದರಲ್ಲಿ ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್, ಸಚ್ ನಂಬರ್ಸ್ ಅಂದ್ರೆ ನಂಬರ್ಸ್ ಎಷ್ಟಿದ್ದಾರೆ, ಆದ್ರೆ ದಟ್ ಆರ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಸಿಂಬಲ್ ಅಂತ. ಸೊ ಸಿಂಬಲ್ ಇಂದ ಪ್ರಿಸೀಡ್ ಆಗಿದೆ ಅಂಡ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಅನದರ್ ನಂಬರ್ ಅಂತ. ಸೊ ಇನ್ನೊಂದು ನಂಬರ್ ಇಂದ ಫಾಲೋ ಅಪ್ ಆಗಿದೆ. ಸೊ ಈ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟು ನಮ್ಗೆ ಆನ್ಸರ್ ಏನ್ ಬರುತ್ತೆ ಹೇಳಿದ್ದಾರೆ. ಸೊ ನೋಡಿ, ಇಲ್ಲಿ ನಂಬರ್ ಇರಬೇಕು ಮತ್ತೆ ಮುಂದ್ಗಡೆ ನಂಬರ್, ಹಿಂದೆ ಸಿಂಬಲ್ ಅಂತ ನೋಡಿ. ಇಲ್ಲಿ ಏನಾಗಿದೆ, ಹಿಂದ್ಗಡೆ ನೀವು ಈ ರೀತಿ ಕೊಟ್ಟಾಗ ಸಿಂಬಲ್ ನ ಫೋಕಸ್ ಮಾಡಿ, ಸಿಂಬಲ್ ಯಾವಾಗ ಅಂತ ಇಲ್ಲಿ ಬರಲ್ಲ, ತಗೊಳ್ಬಿಡಿ, ಇಲ್ಲಿ ಡೈರೆಕ್ಟ್ ಇಲ್ಲಿ ಬರೀ, ಇದನ್ನು ಬರಲ್ಲ, ಯಾಕಂದ್ರೆ ಫಾಲೋ ಪ್ರಿಸೈಡ್ ಆಗಿದೆ, ನಂಬರ್ನ ಪ್ರಿಸೈಡ್ ಮಾಡುತ್ತೆ ಅಂತ ಸಿಂಬಲ್ ಅಂತ. ಸೊ ಇದು ಇದು ಬರೀ ನೋಡ್ರಿ. ಸೊ ಇದು ಸಿಂಬಲ್ ಇದೆ, ಬಟ್ ಇಲ್ಲಿ ಮುಂದ್ಗಡೆ ಸಿಂಬಲ್ ಬರಬಾರ್ದು, ಅದರಿಂದ ಬರಲ್ಲ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇದನ್ನು ಬರಲ್ಲ, ಯಾಕಂತಂದ್ರೆ ಇಲ್ಲಿ ಸಿಂಬಲ್ ಇದೆ, ನಂಬರ್ ಇದೆ, ಬಟ್ ಮುಂದೆ ನಂಬರ್ ಇಲ್ಲ. ಸೊ ಇದು ಒಂದು ನಿಮಿಷ, ಒಂದು ಚಿಹ್ನೆ ತಕ್ಷಣ ಮೊದಲು ಮತ್ತು ನಂತರ ತುಂಬ ಸಂಖ್ಯೆ ಇರುವಂತಹ ಎಷ್ಟು ಸಂಖ್ಯೆಗಳು ಇಂದ ಸಿಂಬಲ್ ಇರಬೇಕು. ಕಾಮನ್ ಸಿಸ್ ನಂಬರ್ಸ್ ಆದರೆ ಡಾಟಾ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಸಿಂಬಲ್ ಅಂತ. ಸೊ ಎಷ್ಟಿದಾವೆ ಇಲ್ಲಿ ಸಿಂಬಲ್ ನೋಡಿ, ಇಲ್ಲಿ ಸಿಂಬಲ್ ಇದೆ, ಮತ್ತು ಇಲ್ಲಿ ಬರಲ್ಲ, ಇದು ಬರಲ್ಲ, ಇದನ್ನು ಬರಲ್ಲ, ಇದನ್ನು ಬರಲ್ಲ. ಸೊ ಇಲ್ಲಿ ಬರುತ್ತಲ್ಲ, ಇಲ್ಲಿ ಒಂದು ಬರುತ್ತೆ, ಯಾಕಂತಂದ್ರೆ ಅವ್ರೇನು ಕೊಟ್ಟಿದ್ದಿಲ್ಲಿ ಸಿಂಬಲ್ ಇರಬೇಕು, ಒಂದು ನಂಬರ್ ಇರಬೇಕು, ಮತ್ತು ಮುಂದುಗಡೆನೂ ನಂಬರ್ ಇರಬೇಕು. ಅಂತ ಎಷ್ಟು ನಂಬರ್ಸ್ ಇದಾವೆ ಅಂತ ಕೇಳಿದರೆ, ಸೊ 1 ನಂಬರ್ಸ್ ಇದೆ, ಆದ್ದರಿಂದ ಆನ್ಸರ್ ಬಂದ್ಬಿಟ್ಟು 1. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1. ಸೇಮ್ ಈ ಸಿಂಪಲ್ ಪ್ರಾಬ್ಲಮ್ಸ್ ಇರೋ ಇದನ್ನ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡುವಂತ, ಹೇಗೆ ಸೊಲ್ಯೂಷನ್ ಬಿಡಿಸುವ ಅಂತ. ಏನು ಇನ್ಸ್ಟ್ರಕ್ಷನ್ ಕೊಡೋದಾದ್ರೆ, ಏನು ಸೀರೀಸ್ ಕೊಡೋದು, ಅದರಿಂದ ಆರಿಸಿ ಆನ್ಸರ್ ಕೊಡೋದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸೀರೀಸ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಸಿಂಬಲ್ ಅಂತ. ಸಿಂಬಲ್ ಅಂತ ಪ್ರಿಸೀಡ್ ಆಗಿರ್ಬೇಕು, ಆಲ್ಸೋ ಫಾಲೋಡ್ ಬೈ ಅನದರ್ ಸಿಂಬಲ್ ಅಂತ. ಸೊ ಇಲ್ಲಿ ಏನು ಕೊಟ್ಟಿದ್ರೆ, ಒಂದು ನಂಬರ್ ಇದೆ ನೋಡುವ, ಅದರಲ್ಲಿ ಮುಂದೆ ಮತ್ತೆ ಹಿಂದ್ಗಡೆ ಒಂದು ಸಿಂಬಲ್ ಇಂದ ಫಾಲೋ ಅಪ್ ಆಗಿದೆ ಅಂತ ಎಷ್ಟು ನಂಬರ್ಸ್ ಇದಾವೆ ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಂಬರ್ಸ್ ಮೇಲೆ ಫೋಕಸ್ ಮಾಡ್ಬೇಕು, ನಂಬರ್ಸ್ ಮೇಲೆ ಅಂದ್ರೆ ಈಸಿಯಾಗಿ ನಾವು
ಬೇಗ ಸಿಗ್ತದೆ. ನೋಡಿ ನಂಬರ್ಸ್ ಮೇಲೆ ಫೋಕಸ್ ಮಾಡಿ. ಇಲ್ಲಿ ನಂಬರ್ ಇದೆ ಬಟ್ ಹಿಂದಗಡೆ ಸಿಂಬಲ್ ಇದೆ, ಮುಂದೆ ಸಿಂಬಲ್ ಇಲ್ಲ. ಸೊ ಬಿಟ್ಬಿಡಿ ಇದನ್ನ. ಸೊ ಇದೇ ರೀತಿ ಇಲ್ಲಿ ತಗೊಳ್ಳಿ. ಇದು ಇಲ್ಲಿ ನೋಡಿ, ಇಲ್ಲಿ 8 ಹಿಂದ್ಗಡೆ ಮತ್ತೆ ಮುಂದ್ಗಡೆ ಸಿಂಬಲ್ ಫಾಲೋ ಅಪ್ ಆಗಿದೆ, ಒಂದು ಬರುತ್ತೆ. ಮತ್ತೆ ಅದೇ ತರ ಸೊ ಇದನ್ನು ಒಂದು ಬರುತ್ತಲ್ಲ, ಇಲ್ಲಿ ನೋಡಿ ಇದನ್ನು ಒಂದು ಬರುತ್ತೆ. ಯಾಕಂದ್ರೆ 3 ಹಿಂದೆ ಮತ್ತೆ ಮುಂದ್ಗಡೆ ಏನಾಗಿದೆ ಸಿಂಬಲ್ ಇಂದ ಫಾಲೋ ಅಪ್ ಆಗಿದೆ. ಸೊ ಅದೇ ರೀತಿ ನೆಕ್ಸ್ಟ್ ನಂಬರ್ ನೋಡ್ಬೇಕಾದ್ರೆ ಇದನ್ನು ಒಂದು ಬರುತ್ತೆ. ಇದು ನೋಡಿ ಇಲ್ಲಿ ಒಂದು 5 ಅದು ಮಿಡ್ಲ್ ಆಗಿದೆ ಮತ್ತೆ ಹಿಂದೆ ಮತ್ತೆ ಮುಂದೆ ಸಿಂಬಲ್ ಆಗಿದೆ. ಸೊ ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ ಸೊ ಇದನ್ನು ಒಂದು ಬರುತ್ತೆ. ಇಲ್ಲಿ ನೋಡಿ ಒಂದು ಹಿಂದ್ಗಡೆ ಮುಂದ್ಗಡೆ ಸಿಂಬಲ್ ಇದೆ. ಅದೇ ತರ ಇದನ್ನು ಒಂದು ಬರುತ್ತೆ. ಸಾರಿ, 2 ನಂಬರ್ ಇದೆ. ಅದೇ ರೀತಿ ಮತ್ತೆ ನೋಡೋದಾದ್ರೆ ಸೊ ಸೊ ಇದು ಬರಲ್ಲ, ಯಾಕಂತಂದ್ರೆ ಇಲ್ಲಿ ನಡುವೆ ಸಿಂಬಲ್ ಇದೆ, ಅದರಿಂದ ಬರಲ್ಲ. ಸೊ ಎಷ್ಟು ಅಂತ ನಂಬರ್ಸ್ ಇದಾವೆ ಅಂತ ಕೇಳಿದ್ರೆ ಸೊ 1 2 3 4 5. ಸೊ ಅಂತ ಎಷ್ಟು ನಂಬರ್ಸ್ ಮುಂದ್ಗಡೆಯಿಂದ ಸಿಂಬಲ್ ಮತ್ತೆ ಹಿಂದ್ಗಡೆಯಿಂದ ಸಿಂಬಲ್ ರಿಪೀಟೆಡ್ ಆಗಿದ್ದಾವೆ ಅಂತ ಸೀರೀಸ್ ಆಗಿ ಅಂತಂದ್ರೆ 5 ನಂಬರ್ಸ್ ಇದಾವೆ ಅಂತ ನಂಬರ್ಸ್. ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ how many such symbols are there? How many such symbols are there which are immediately preceded by prime number? Prime number ನಿಮಗೆ ಗೊತ್ತಿರಬೇಕು ಯಾವ್ಯಾವ ಇರುತ್ತೆ ಅಂತ. and also immediately followed by symbol. ಸೊ ಮತ್ತೆ ಸಿಂಬಲ್ ಇಂದ ಫಾಲೋ ಅಪ್ ಆಗಿರೋ ಪ್ರೈಮ್ ನಂಬರ್ ಅಂದ್ರೆ ನಿಮ್ಗೆ ಕಾಮನ್ ಆಗಿ ಗೊತ್ತಿರಬೇಕು ಯಾವ ತರ ಇರ್ತಾವ ಅಂತ. ಪ್ರೈಮ್ ನಂಬರ್ ಅಂದ್ರೆ ಆ ಸಂಖ್ಯೆಯು ಯಾವುದೇ ಮಧ್ಯದಿಂದ ಕಡಿತ ಹೊಡೆದಿರಬಾರ್ದು ಅಂತ ಸಂಖ್ಯೆಗಳನ್ನ ಪ್ರೈಮ್ ನಂಬರ್ ಕರಿತೀವಿ. ಯಾವುದು 2 3 ಆಗಿರ್ಬೋದು, 5 ಆಗಿರ್ಬೋದು, 7 ಆಗಿರ್ಬೋದು, ಅದೇ ರೀತಿ 11 ಆಗಿರ್ಬೋದು. ಸೊ ಈ ನಂಬರ್ ನೋಡಿ, 2ರ ಮಗ್ಗಿಂದ ತನ್ನ ಮಗ್ಗಿಂದ ಅಷ್ಟೇ ಬರುತ್ತೆ, ಬೇರೆ ಮಗ್ಗಿಂದ ಬರಲ್ಲ. ಒಂದೇ 2ರ ಮಗ್ಗಿಂದ ಅಷ್ಟೇ ಬರುತ್ತೆ, ಮತ್ತೆ ಯಾವ ಮಗ್ಗಿಂದ ಬರಲ್ಲ. ಅದೇ ರೀತಿ 3 ಹಾಗೆ. ಸೊ ಆ ನಂಬರು ತಾನೇ ಕಡಿತ ಹೊಡೆದಿರ್ಬೇಕು, ಮತ್ತೆ ಬೇರೆ ನಂಬರಿಂದ ಕಡಿತ ಹೊಡಕ್ ಬರಲ್ಲ. ಅಂತ ಸಂಖ್ಯೆಗಳು ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಸೊ ಅಂಥವು ನಂಬರ್ಸ್ ಯಾವ್ಯಾವ ಅಂಥವು ಸಿಂಬಲು ಪ್ರೈಮ್ ನಂಬರ್ ಇಂದ ಪ್ರಿಸೈಡ್ ಆಗಬೇಕು ಮತ್ತೆ ಸಿಂಬಲ್ ಇಂದ ಫಾಲೋ ಆಗಬೇಕು. ಸೊ ನಾವು ನೋಡೋದಾದ್ರೆ ಏನ್ ಮಾಡ್ತೀವಿ, ಸಿಂಬಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಸೊ ಈಸಿಯಾಗಿ ನಾವು ಸಿಂಬಲ್ ನೋಡಿ ಇಲ್ಲಿ ಯಾವ್ದಿದೆ, ಇಲ್ಲಿ ನೋಡಿ ಇದು ಬರಲ್ಲ. ಯಾಕೆ ಹೇಳಿ, ಇಲ್ಲಿ ಬರಲ್ಲ ಯಾಕಂದ್ರೆ ಸಿಂಬಲ್ ಇದೆ ಮತ್ತೆ ಅದರ ಪ್ರೈಮ್ ನಂಬರ್ ಇದೆ, ಬಟ್ ಇದು ಮುಂದಗಡೆ ಸಾರಿ ಇದು ಬರುತ್ತೆ, ಇದು ಬರುತ್ತೆ. ಯಾಕಂದ್ರೆ ನೋಡಿ ಸಿಂಬಲ್ ನಡುವ ಸಿಂಬಲ್ ಇರಬೇಕು, ಹಿಂದ್ಗಡೆ ಪ್ರೈಮ್ ನಂಬರ್ ಮತ್ತೆ ಮುಂದ್ಗಡೆ ಸಿಂಬಲ್ ಇರಬೇಕು. ಇದು ಒಂದಾಯ್ತು. ಸೊ ಅದೇ ತರ ನೋಡೋದಾದ್ರೆ ಇದೊಂದು ಬರುತ್ತೆ, ಇದೊಂದು 2 ಡೆಲ್ಟಾ ಮತ್ತೆ ಅಲ್ಲಿ ಇದು ಅಂತ ಐ ಥಿಂಕ್ ಇದು ರಿಜಿಸ್ಟರ್ಡ್ ಏನೋ ಓಮ್ ಅಂತ ಏನೋ ಸಮಥಿಂಗ್ ಸಿಂಬಲ್ ಇರುತ್ತೆ. ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ 9 ಬರಲ್ಲ, ಇದು ಬರಲ್ಲ. ಇದು ನೋಡಿ ಇದು ಬರುತ್ತಾ, ಯಾಕಂದ್ರೆ ಹಿಂದ್ಗಡೆ ಪ್ರೈಮ್ ನಂಬರ್ ಇಟ್ಕೊಂತಿದೆ. ಸಿಂಬಲ್ ನೋಡಿ ಇಲ್ಲಿ ಸಿಂಬಲ್ ಪ್ರೈಮ್ ನಂಬರ್, ಇಲ್ಲಿ ಪ್ರೈಮ್ ನಂಬರ್ ಅಲ್ಲ ಇದು. ಮತ್ತೆ ಸಿಂಬಲ್ ಮೇಲೆ ನೋಡಿ ಸೊ ಇಲ್ಲಿ ಬರಲ್ಲ, ಇಲ್ಲಿನೂ ಬರಲ್ಲ. ಸೊ ಯಾವ ಸೀರೀಸ್ ಬರಲ್ಲ ಇಲ್ಲಿ, ಯಾಕಂತಂದ್ರೆ ಇಲ್ಲಿ ನೋಡಿ 1 ಮತ್ತೆ ಆ್ಯಂಡ್ 5 ಅಂತಿದೆ, ಮುಂದೆ ಸಿಂಬಲ್ ಇಡಬೇಕು ಬರಲ್ಲ. ಸೊ ಇಲ್ಲಿನೂ ಸೇಮ್, ಮುಂದೆ ಸಿಂಬಲ್ ಇಡಬೇಕು ಬರಲ್ಲ. ಸೊ ನೆಕ್ಸ್ಟ್ ಬರಲ್ಲ. ಸೊ ಎಷ್ಟು ನಂಬರ್ಸ್ ಅಂತ ಎಷ್ಟು ಸಿಂಬಲ್ಸ್ ಇದಾವೆ ಅಂತ ಹೇಳಿದರೆ ಸೊ 2 ಸಿಂಬಲ್ಸ್ ಇದಾವೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು. ನೆಕ್ಸ್ಟ್ ಅದೇ ತರ ಪ್ರಾಬ್ಲಮ್ಸ್. ಸೊ ಈ ಸೀರೀಸ್ ಲೆಫ್ಟ್ ಟು ರೈಟ್ ಸೀರೀಸ್ ಅಲ್ಲಿ ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್, which is immediately preceded by a number and also immediately followed by another symbol. So same ಅದೇ ತರ ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಪ್ರಾಬ್ಲಮ್ ಒಂದೇ ಟೈಪ್ ಇರುತ್ತೆ, ಇನ್ಸ್ಟ್ರಕ್ಷನ್ಸ್ ಬೇರೆ ಇರ್ತವೆ ಅಷ್ಟೇ. ಸೊ ಇಲ್ಲಿ ಸಿಂಬಲ್ ನೋಡೋದಾದ್ರೆ ಸಿಂಬಲ್ನ ಒಂದು ನಂಬರಿಂದ ಏನಾಗಿದೆ ಪ್ರಿಸೈಡ್ ಆಗಿದೆ, ಮತ್ತೆ ಅದು ಫಾಲೋ ಬೈ ಇನ್ನೊಂದು ಸಿಂಬಲ್ ಅಂತ. ಸೊ ಸಿಂಬಲ್ ಮೇಲೆ ನೋಡಿ ಕಾನ್ಸಂಟ್ರೇಟ್ ಮಾಡಿ, ಸಿಂಬಲ್ ಎಲ್ಲಿದೆ, ಡಬಲ್ ಸಿಂಬಲ್. ಸೊ ಇನ್ನೊಂದಿದೆ, ಇದೊಂದು ಸೀರೀಸ್ ಬರುತ್ತೆ. ನೆಕ್ಸ್ಟ್ ಅದೇ ತರ ಸೊ ಇದೊಂದು ಬರುತ್ತೆ. ಮತ್ತೆ ನೆಕ್ಸ್ಟ್ ಇದು ಬರಲ್ಲ, ಯಾಕಂತಂದ್ರೆ ಮುಂದ್ಗಡೆ ಅಲ್ಲ ಹಿಂದ್ಗಡೆ ಯಾವುದೇ ನಂಬರ್ ಇಲ್ಲ. ನೆಕ್ಸ್ಟ್ ಅದೇ ತರ ನೋಡೋದಾದ್ರೆ ಸೊ ಇದು ಬರಲ್ಲ, ಇದು ಬರಲ್ಲ. ಸೊ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ, ಯಾಕಂತಂದ್ರೆ ಹಿಂದ್ಗಡೆ ನಂಬರ್ ಇದೆ ಮತ್ತೆ ಮುಂದ್ಗಡೆ ಸಿಂಬಲ್ ಇದೆ. ಅದೇ ತರ ಇದು ಬರಲ್ಲ, ಯಾಕಂದ್ರೆ ಇಲ್ಲಿ ಮಿಡ್ಲ್ ನಂಬರ್ ಇದೆ, ಅದರಲ್ಲಿ ಬರಲ್ಲ. ಸೊ ಅಂತವ್ ಎಷ್ಟು ಸಿಂಬಲ್ಸ್ ಇದಾವೆ, ಪ್ರೆಸಿಡೆಡ್ ಬೈ ಎ ಸಿಂಬಲ್ ಅಂಡ್ ಫಾಲೋಡ್ ಬೈ ಎ ಸಿಂಬಲ್ ಅಂತ ಎಷ್ಟು ಸಿಂಬಲ್ಸ್ ರಿಪೀಟೆಡ್ ಇದಾವೆ ಅಂದ್ರೆ ಸೊ 1 2 3 ಆನ್ಸರ್ ಬಂದ್ಬಿಟ್ಟು ಹಂಗೆ 3 ಆಗುತ್ತೆ. ಸೊ ಅದೇ ತರ ನೆಕ್ಸ್ಟ್ ಸೀರೀಸ್ ಅಲ್ಲಿ ನೋಡಿದ್ರೆ ಲೆಫ್ಟ್ ಟು ರೈಟ್ ಸೀರೀಸ್ ಅಲ್ಲಿ ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್, each of which is immediately preceded by a number and also immediately followed by a number.
ಇಲ್ಲಿ ನೋಡ್ತಿರ್ಬೇಕು, ನಾನು ಆಲ್ಮೋಸ್ಟ್ ಪೆನ್ ಅನ್ನು ಯೂಸೇ ಮಾಡೋದಿಲ್ಲ. ಸೊ ಡೈರೆಕ್ಟ್ ಅಲ್ಲಿ ಸೀರಿಯಸ್ ಅಲ್ಲಿ ಡೈರೆಕ್ಟ್ ಅಲ್ಲಿ ಅಲ್ಲೇ ಟಿಕ್ ಮಾಡ್ತಿದ್ದೀನಿ. ಈ ಇನ್ಸ್ಟ್ರಕ್ಷನ್ ಬರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನು ಬರ್ಕೊಂಡ್ಬಿಟ್ಟು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಇಲ್ಲಿ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಒಂದು ಸಿಂಬಲ್ ಇದೆ, ಮತ್ತು ಅದನ್ನು ಪ್ರಿಸಿಡೆಡ್ ಬೈ ಅಂದ್ರೆ ಒಂದು ಸಿಂಬಲ್ನ ಹಿಂದ್ಗಡೆಯಿಂದ ನಂಬರ್ ಇದೆ ಮತ್ತು ಮುಂದ್ಗಡೆ ನಂಬರ್ ಇದೆ ಅಂತ ಎಷ್ಟು ಸಿಂಬಲ್ಸ್ ಇದಾವೆ. ಸೊ ನಾವು ಡೈರೆಕ್ಟ್ ಆಗಿ ಸಿಂಬಲ್ ಮೇಲೆ ಫೋಕಸ್ ಮಾಡಿದ್ರೆ ಡೈರೆಕ್ಟ್ ಸಿಗ್ಬಿಡುತ್ತೆ. ಸೊ ಇದು ಬರಲ್ಲ, ಸೊ ಇದು ಬರಲ್ಲ, ಯಾಕಂದ್ರೆ ಮುಂದ್ಗಡೆ ಸಿಂಬಲ್ ಇದೆ, ನಮ್ಗೆ ನಂಬರ್ ಬೇಕು. ಇದು ಬರಲ್ಲ, ಇದನ್ನು ಬರಲ್ಲ, ಯಾಕಂದ್ರೆ ಮುಂದ್ಗಡೆ ನಂಬರ್ ಬೇಕು. ಇಲ್ಲ ಇಲ್ಲಿ, ಸೊ ಇಲ್ಲಿ ನೋಡಿ ಇದು ಬರುತ್ತೆ. ಸರಿ ಇದು ಬರಲ್ಲ, ಯಾಕಂತಂದ್ರೆ ಮುಂದ್ಗಡೆ ಸಿಂಬಲ್ ಇರ್ಬೇಕು, ಮುಂದ್ಗಡೆ ನಂಬರ್ ಇರ್ಬೇಕು, ಮುಂದ್ಗಡೆ ನಂಬರ್ ಇರ್ಬೇಕು. ಸಿಂಬಲ್ ಇಲ್ಲಿ ನೋಡಿ ಇದು ಬರಲ್ಲ. ಅದೇ ತರ ಇವು ಯಾವ ಬರಲ್ಲ. ಸೊ ಇಲ್ಲಿ ಇದನ್ನು ಬರಲ್ಲ, ಇದು ಬರಲ್ಲ, ಇದನ್ನು ಬರಲ್ಲ, ಇದನ್ನು ಬರಲ್ಲ. ಸಿಂಬಲ್ ಇದು ಸಿಂಬಲ್ ಬರುತ್ತೆ, ಯಾಕಂದ್ರೆ ಇಲ್ಲಿ ನಡುವ ಸಿಂಬಲ್ ಇರಬೇಕು, ಮತ್ತೆ ಹಿಂದ್ಗಡೆ ಮತ್ತೆ ಮುಂದ್ಗಡೆ ಏನ್ ಮಾಡಬೇಕು, ನಂಬರ್ ಇರಬೇಕು. ಇದೆ ಅಲ್ಲ, ಇಲ್ಲಿ ಇದು ನಂಬರು, ಇದು ಸಿಂಬಲು, ಇದು ನಂಬರ್ ಅಂತ ಎಷ್ಟು ಸಿಂಬಲ್ಸ್ ಇದಾವೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಒಂದೇ ಒಂದು ಸಿಂಬಲ್ ಇದೆ, ಬೇಕಾದ್ರೆ ಇನ್ನೊಂದು ಸಿಂಬಲ್. ಸೊ ಸಿಂಬಲ್ ನಡುವೆ ಇರುವಂಥದ್ದು ಇದು, ಮುಂದ್ಗಡೆ ನಂಬರ್ ಇಲ್ಲ, ಓಕೆ ತಗೊಂಡ್ಬಿಡಿ. ಇದು ಸಿಂಬಲ್, ಮುಂದೆ ನಂಬರ್ ಇಲ್ಲ, ಓಕೆ ತಗೊಂಡ್ಬಿಡಿ. ಮುಂದೆ ನಂಬರ್ ಇಲ್ಲ, ತಗೊಂಡ್ಬಿಡಿ. ಸೊ ಅದೇ ತರ ಸೊ ಇಲ್ಲಿ ಸಿಂಬಲ್ ಇದೆ, ಹಿಂದ್ಗಡೆ ನಂಬರ್ ಇಲ್ಲ, ತಗೊಂಡ್ಬಿಡಿ. ಇಲ್ಲಿ ಸಿಂಬಲ್ ಇದೆ, ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಆದ್ದರಿಂದ ಎಷ್ಟು ಅಂಥವು ಸಿಂಬಲ್ಸ್ ಇದಾವೆ ಫ್ರಂಟ್ ಅಂಡ್ ಬ್ಯಾಕ್ ಅಲ್ಲಿ ನಂಬರ್ಸ್ ಇರುವಂಥದ್ದು. ಸೊ 2 ಸಿಂಬಲ್ಸ್ ಇದಾವೆ, ಕರೆಕ್ಟ್ ಅಲ್ವಾ? ಅಂತ ಎಷ್ಟು ಸಿಂಬಲ್ಸ್ ಇರುವಂಥದ್ದು 2 ಇದಾವೆ. ಅದರ ಆನ್ಸರ್ ಬಂದ್ಬಿಟ್ಟು 2 ಆಗಿತ್ತು. ಅದರ ಆನ್ಸರ್ ಬಂದ್ಬಿಟ್ಟು 2 ಆಗಿದೆ. ನೆಕ್ಸ್ಟ್ ಪ್ರಾಬ್ಲಮ್ ಅದೇ ತರ. ನೆಕ್ಸ್ಟ್ ಪ್ರಾಬ್ಲಮ್ ಲೆಫ್ಟ್ ಟು ರೈಟ್ ಸೀರೀಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಈ ರೀತಿ ಸೀರೀಸ್ ಕೊಟ್ಟಿರ್ತಾರೆ. ಅದರಲ್ಲಿ ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್, that are immediately preceded by a symbol ಇಂದ ಪ್ರೆಸೆಡ್ ಆಗಿದೆ ಮತ್ತೆ ಫಾಲೋಡ್ ಬೈ ಅನದರ್ ನಂಬರ್. ಸೇಮ್ ಹೇಳಿದ್ದ ಇನ್ಸ್ಟ್ರಕ್ಷನ್ ಮತ್ತೆ ರಿಪೀಟ್ ಆಗಿ ಬೇರೆ ಕ್ವಶನ್ಸ್ ಸೀರೀಸ್ ಅಷ್ಟೇ ಚೇಂಜ್ ಮಾಡ್ತೀನಿ. ಸೀರೀಸ್ ಅಲ್ಲಿ ಬೇರೆ ನಂಬರ್ಸ್, ಬೇರೆ ಆಲ್ಫಾಬೆಟ್ಸ್, ಬೇರೆ ಇದು ಸಿಂಬಲ್ಸ್ ಹಾಕಿರ್ತಾರೆ. ಸೇಮ್ ಇನ್ಸ್ಟ್ರಕ್ಷನ್ಸ್. ಆಲ್ಫಾನ್ಯೂಮೆರಿಕ್ ಸೀರೀಸ್ ಅಂದ್ರೆ ಒಂದೇ ಟೈಪ್ ಪ್ಯಾಟರ್ನ್ ಇರುತ್ತೆ, ಇದ್ರಲ್ಲಿ ಯಾವುದೇ ರೀತಿ ಪ್ಯಾಟರ್ನ್ ಚೇಂಜ್ ಇರುತ್ತೆ. ಇವಾಗ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ. ಸೊ ನೋಡೋದು ಅದರಲ್ಲಿ ನಂಬರ್, ಮುಂದುಗಡೆ ನಂಬರ್ ಇದೆ, ಹಿಂದುಗಡೆ ಸಿಂಬಲ್ ಇದೆ ಅಂತ ಎಷ್ಟು ನಂಬರ್ಸ್ ಇದಾವೆ ಅಂತ ಅದರಲ್ಲಿ. ಫಸ್ಟ್ ಫೋಕಸ್ ಮಾಡಿ, ನಮಗೆ ಸಿಂಬಲ್ ಮೇಲೆ ಫೋಕಸ್ ಮಾಡಿ. ಸೊ ಸಿಂಬಲ್ ಇದೆ, ನಂಬರ್ ಇಲ್ಲ, ಇಲ್ಲಿ ತಗೊಳ್ಳಿ. ಸಿಂಬಲ್ ಇದೆ, ನಂಬರ್ ಇದೆ. ಸೊ ಇದೊಂದು ಬರುತ್ತೆ, ಇದೊಂದು ಪ್ಯಾಟರ್ನ್ ಬರುತ್ತೆ. ಅದೇ ರೀತಿ ಸಿಂಬಲ್ ನೋಡಿ, ಎಲ್ಲಿದೆ ಸಿಂಬಲ್ ಇದೆ, ಮುಂದೆ ನಂಬರ್ ಇಲ್ಲ, ಸಿಂಬಲ್ ಇದೆ, ನಂಬರ್ ಇಲ್ಲ. ಸೊ ಅದೇ ತರ ಸಿಂಬಲ್ ಇದೆ, ನಂಬರ್ ಇದೆ ಅಂಡ್ ನಂಬರ್, ಇಲ್ಲಿ ನಂಬರ್ ಇಲ್ಲ. ಸೊ ತಗೊಳ್ಬಿಡಿ, ಇದು ಬರಲ್ಲ. ಸೊ ಅದೇ ತರ ಸಿಂಬಲ್ ಇದೆ, ನಂಬರ್ ಇದೆ. ಸೊ ಇದೊಂದು ಪ್ಯಾಟರ್ನ್ ಇಲ್ಲಿ ರಿಪೀಟ್ ಆಗಿದೆ. ಸೊ ಅದೇ ತರ ಇಲ್ಲಿ ನೋಡಿ, ಸಿಂಬಲ್ ಇದೆ, ನಂಬರ್ ಇದೆ. ಸೊ ಇಲ್ಲೊಂದು. ಆದ್ದರಿಂದ ಎಷ್ಟು ನಂಬರ್ಸ್ ಅಂತ ಸೀರೀಸ್ ಇದಾವೆ ಅಂತಂದ್ರೆ 3 ನಂಬರ್ಸ್ ಅಂತ ಇದಾವೆ. ಹಿಂದ್ಗಡೆ ಸಿಂಬಲ್ ಮತ್ತೆ ಮುಂದ್ಗಡೆ ನಂಬರ್ ಅಂತ ಎಷ್ಟು ಸಿಂಬಲ್ಸ್ ಇದಾವೆ, ಎಷ್ಟು ನಂಬರ್ಸ್ ಇದಾವೆ ಅಂದ್ರೆ 3 ನಂಬರ್ಸ್ ಇದಾವೆ. ನೆಕ್ಸ್ಟ್ ಅದೇ ತರ ಪ್ರಾಬ್ಲಮ್ಸ್. ಸೊ ಲೆಫ್ಟ್ ಟು ರೈಟ್ ಸೀರೀಸ್ ಅಲ್ಲಿ ಇದರಲ್ಲಿ ಕೊಟ್ಟಿದ್ದಾನೆ, ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರೆಸೆಡೆಡ್ ಬೈ ಎ ನಂಬರ್ ಅಂಡ್ ಫಾಲೋಡ್ ಬೈ ಎ ಸಿಂಬಲ್ ಅಂತ. ಅದೇ ತರ ಮುಂದುಗಡೆ ಸಿಂಬಲ್ ಇರಬೇಕು, ಹಿಂದುಗಡೆ ನಂಬರ್ ಇರಬೇಕು ಅಂತ ಎಷ್ಟು ಸಿಂಬಲ್ಸ್ ಇದಾವೆ ಅಂತ ಹೇಳಿದ್ದಾರೆ. ಸೊ ಸಿಂಬಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಸಿಂಬಲ್ಸ್ ಯಾವೆಲ್ಲ ಇಲ್ಲಿ ನೋಡಿ, ಇಲ್ಲಿದೆ ಒಂದು ನಡುವ ಸಿಂಬಲ್, ಮುಂದುಗಡೆ ಸಿಂಬಲ್, ಹಿಂದುಗಡೆ ನಂಬರ್ ಇದೆ. ಓಕೆನಾ? ಸೊ ಅದೇ ತರ ಇದು ಬರಲ್ಲ. ಅದೇ ತರ ಇಲ್ಲಿ ನೋಡಿ, ಯಾವುದೇ ಇದನ್ನು ಬರಲ್ಲ. ಸೊ ಇದು ಬರುತ್ತೆ, ನಡುವ ಸಿಂಬಲ್, ಹಿಂದುಗಡೆ ಸಿಂಬಲ್, ಹಿಂದುಗಡೆ ನಂಬರ್, ಇದು ಬರುತ್ತೆ. ಅದೇ ತರ ಇನ್ನು ಸಿಂಬಲ್ ನೋಡಿ, ಇವು ಯಾವ ಬರಲ್ಲ. ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಮತ್ತೆ ಅದೇ ತರ ನೋಡೋದಾದ್ರೆ ಇದು ಬರಲ್ಲ, ಯಾಕಂದ್ರೆ ಹಿಂದ್ಗಡೆ 2 ಸಿಂಬಲ್ ಇದೆ, ಬರಲ್ಲ. ಸೊ ಇದು ನೋಡಿ, ಇದೊಂದು ಬರುತ್ತೆ, ಯಾಕಂದ್ರೆ ಹಿಂದ ನಂಬರ್ ಇದ್ದು ಮುಂದ್ಗಡೆ ಸಿಂಬಲ್ ಇದೆ, ಮತ್ತೆ ನೋಡೋ ಒಂದು ಸಿಂಬಲ್ ಇದೆ, ಇದೊಂದು ಬರುತ್ತೆ. ಅದೇ ತರ ಇದು ಬರಲ್ಲ, ಯಾಕಂದ್ರೆ ಮುಂದೆ ಸಿಂಬಲ್ ಇದೆ. ಅದೇ ತರ ನೋಡೋದಾದ್ರೆ ಇಲ್ಲಿ ಬರಲ್ಲ, ಯಾಕಂದ್ರೆ ನೋಡೋ ನಂಬರ್ ಇದೆ, ಬರಲ್ಲ. ಸೊ ಅಂತ ಎಷ್ಟು ನಂಬರ್ಸ್ ಇದಾವೆ, ಅಂತ ಎಷ್ಟು ಸಿಂಬಲ್ಸ್ ಇದಾವೆ ಸಿಗುತ್ತೆ 4 ಸಿಂಬಲ್ಸ್ ಅದಾವೆ. ಇದು ಆನ್ಸರ್ ಮಾಡಿಬಿಟ್ಟು. ಅದೇ ತರ ನೆಕ್ಸ್ಟ್ ಪ್ರಾಬ್ಲಮ್ ಬಂದು, ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಟು ರೈಟ್ ಸೀರೀಸ್ ಅಲ್ಲಿ ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್ ಈಚ್ ಆಫ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರೆಸೆಡೆಡ್ ಬೈ ನಂಬರ್ ಅಂಡ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಸಿಂಬಲ್ ಅಂತ. ಸೊ ಫಾಲೋಡ್ ಬೈ ಸಿಂಬಲ್
ಈ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಸೊ ನಡುವ ನಂಬರ್ ಇದ್ದು ಹಿಂದ್ಗಡೆಯಿಂದ ನಂಬರ್ ಮತ್ತು ಮುಂದ್ಗಡೆಯಿಂದ ಸಿಂಬಲ್ ಫಾಲೋ ಮಾಡುವಂತ ಎಷ್ಟು ನಂಬರ್ಸ್ ಇದಾವೆ ಕೇಳಿದ್ದಾರೆ. ಸೊ ನಾವು ಈ ರೀತಿ ಕೊಟ್ಟಾಗ ಸಿಂಬಲ್ಸ್ ಮೇಲೆ ಫೋಕಸ್ ಮಾಡಿ, ಯಾಕಂದ್ರೆ ಈಸಿಯಾಗಿ ನಮಗೆ ಗುರುತಿಸಿಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಸಿಂಬಲ್ ಇದೆ ಬಟ್ ನಡುವ ನಂಬರ್ ಇದೆ ಬಟ್ ಹಿಂದ ನಂಬರ್ ಇಲ್ಲ, ಸೊ ಇದು ಬರಲ್ಲ. ಇದೇ ತರ ಇಲ್ಲಿ ನೋಡಿ, ಇದನ್ನು ಬರಲ್ಲ, ಯಾಕಂದ್ರೆ ಇಲ್ಲಿ ಹಿಂದ್ಗಡೆ ಒಂದು ನಂಬರ್ ಬೇಕಾಗಿತ್ತು, ಅದಿಲ್ಲ, ತೆಗೆದ್ಬಿಡಿ. ನೆಕ್ಸ್ಟ್ ಅದೇ ರೀತಿ ಸಿಂಬಲ್ ನೋಡಿ, ಇಲ್ಲಿ ಒಂದಿದೆ 4 7 ಆ್ಯಂಡ್ 4 7 ಆ್ಯಂಡ್ ಅಲ್ಲಿ ಏನಿದೆ, ಮುಂದ್ಗಡೆ ನಂಬರ್ ಇದೆ, ಮುಂದ್ಗಡೆ ಸಿಂಬಲ್ ಇದ್ದು ಹಿಂದ್ಗಡೆ ನಂಬರ್ ಫಾಲೋ ಆಗುತ್ತೆ ಅಂತ ಇದು ಒಂದು. ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ ಇದು ಬರಲ್ಲ. ಸೊ ಇಲ್ಲಿ ಇದು ಉಲ್ಟಾ ಕೊಟ್ಟಿದ್ದಾರೆ ಇಲ್ಲಿ, ಯಾಕಂದ್ರೆ ಇದು ಪರ್ಸೆಂಟೇಜ್ ಮುಂದೆ 7 ಈ ಕಡೆ ಇದ್ರೆ ಆಗ್ತಿತ್ತು, ಸೊ ಇದು ಬರಲ್ಲ. ನೆಕ್ಸ್ಟ್ ಅದೇ ತರ ನೋಡೋದಾದ್ರೆ ನಡುವ ನಂಬರ್ ಇರಬೇಕು, ಹಿಂದ್ಗಡೆ ನಂಬರ್ ಇರಬೇಕು, ಹಿಂದ್ಗಡೆ ನಂಬರ್ ಮತ್ತು ಸಿಂಬಲ್ ಇದೆ, ಸೊ ಇದು ಬರುತ್ತೆ ನೋಡಿ. ಇಲ್ಲಿ 2 7 ಅದೊಂದು ಸಿಂಬಲ್ ಇದೆ. ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲೊಂದು ಬರುತ್ತೆ 5 8 5 ಸ್ಟಾರ್ ಅಂತ. ಸೊ ಅದೇ ತರ ಇದು ಬರಲ್ಲ, ಇದು ಉಲ್ಟಾ ಕೊಟ್ಟಿದ್ದಾರೆ ಅವರು, ಬರಲ್ಲ. ಸೊ ಅಂತ ಎಷ್ಟು ನಂಬರ್ಸ್ ಇದಾವೆ, ಹಿಂದ್ಗಡೆ ಸಿಂಬಲ್ ಬಂದ್ಬಿಟ್ಟು ಹಿಂದ್ಗಡೆ ನಂಬರ್ ಬಂದ್ಬಿಟ್ಟು ಎಷ್ಟು ನಂಬರ್ಸ್ ಇದಾವೆ ಅಂದ್ರೆ 3 ನಂಬರ್ಸ್ ಅದಾವೆ. ಸೊ ಆನ್ಸರ್ ಬಂದ್ಬಿಟ್ಟು 3. ಪ್ರಾಬ್ಲಮ್ ಅರ್ಥ ತಿಳಿಯುತ್ತೆ ಅಂತ ಅನ್ಕೋತಿದ್ದೀನಿ. ಅಥವಾ ನಾನು ಮಾತಾಡೋದ್ರಲ್ಲಿ ಏನಾದ್ರು ಲ್ಯಾಂಗ್ವೇಜ್ ಅರ್ಥ ಆಗ್ತಿಲ್ಲ ಅಂದ್ರೆ ಅದನ್ನು ನೀವು ಸಜೆಷನ್ ಮಾಡಬಹುದು. ನಾನು ಮತ್ತಷ್ಟು ಅಚ್ಚ ಕನ್ನಡದಲ್ಲಿ ಮಾತಾಡೋದು ಅಂದ್ರೆ ಮತ್ತಷ್ಟು ಕ್ಲಿಯರ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಕ್ವಶನ್ಸ್ ಏನಿಲ್ಲ, ಸೇಮ್ ಪ್ಯಾಟರ್ನ್ ಇದಾವೆ, ಏನಿಲ್ಲ. ನೀವು ಒಂದ್ಸರಿ ಕರೆಕ್ಟ್ ಆಗಿ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮುಗಿಬೇಕು. ನೀವು ಅದೇ ತರ ಸೇಮ್ ಪ್ಯಾಟರ್ನ್ ಕ್ವಶನ್ಸ್ ಬರ್ತವೆ, 100% ಬರ್ತವೆ. ಯಾಕಂದ್ರೆ ನೀವು ನಾಳೆ ಯಾವ್ದಾದ್ರು RRB ಗ್ರೂಪ್ ಡಿ ಅಲ್ಲಿ ತೆಗೆದು ನೋಡಿ, ಎಕ್ಸಾಮ್ ಬರಕ್ ಆಗ್ತಿಲ್ಲ, ಈ ರೀತಿ ಕ್ವಶನ್ಸ್ ರಿಪೀಟ್ ಆಗಿಲ್ಲ ಅಂದ್ರೆ ನೀವು ಆಮೇಲೆ ಬೇಕು ನಾನು ಬಂದು ಕೇಳಬಹುದು, ನೀವು ಮಾಡಿಸಿದ್ದು ಪ್ಯಾಟರ್ನ್ಸ್ ಕ್ವಶನ್ಸೇ ಬಂದಿದ್ದಿಲ್ಲ ಅಂತ. ಯಾಕಂದ್ರೆ 100% ಗ್ಯಾರಂಟಿ ಕೊಡ್ತೀನಿ ನಾನು. ನಾವು ಮಾಡಿಸಿರುವಂಥ ಟಾಪ್ 20 ಕ್ವಶನ್ಸ್ ಇದಾವಲ್ಲ, ಅವೇ ಪ್ಯಾಟರ್ನ್ ಟೈಪ್ ಕ್ವಶನ್ಸ್ ರಿಪೀಟ್ ಆಗ್ತವೆ, ಇಲ್ಲ ಮತ್ತೆ ಇದೇ ತರ ಕ್ವಶನ್ಸ್ ಇರ್ತವೆ ಆಲ್ಫಾನ್ಯೂಮೆರಿಕ್ ಸೀರೀಸ್ ಅಲ್ಲಿ, ಸೇಮ್ ಕ್ವಶನ್ಸ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಲೆಫ್ಟ್ ಟು ರೈಟ್ ಸೀರೀಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್, ಈಚ್ ಆಫ್ ವಿಚ್ ಇಸ್ ಯೂನಿಟ್ಲಿ ಪ್ರಿಸೈಡೆಡ್ ಬೈ ಎ ಸಿಂಬಲ್ ಅಂತ ಪ್ರಿಸೈಡ್ ಆಗಿರ್ಬೇಕು, ಮತ್ತೆ ಇನ್ನೊಂದು ಅನದರ್ ನಂಬರ್ ಇಂದ ಫಾಲೋ ಅಪ್ ಆಗುತ್ತೆ. ಸೊ ಇಂಥವು ಎಷ್ಟು ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಸೀರೀಸ್ ಅಲ್ಲಿ ನೋಡೋದಾದ್ರೆ ನಾವು ಸಿಂಬಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಇಲ್ಲಿ ಬರಲ್ಲ. ಸೊ ಇಲ್ಲಿ ಇದನ್ನು ಸಿಂಬಲ್ ಇದೆ ಬಟ್ ನಂಬರ್ ಇದೆ, ಇಲ್ಲಿ ನಂಬರ್ ಇಲ್ಲ, ಸೊ ತೆಗೆದ್ಬಿಡಿ, ಇದು ಬರಲ್ಲ. ಸೊ ಅದೇ ತರ ಸಿಂಬಲ್ ಇದೆ, ನಂಬರ್ ಇದೆ, ಇಲ್ಲೊಂದು ನಂಬರ್ ರಿಪೀಟ್ ಆಗಿದೆ ಈ ಸೀರೀಸ್ ಅಲ್ಲಿ. ಸೊ ಅಂತ ನೆಕ್ಸ್ಟ್ ನೋಡೋದಾದ್ರೆ ಸಿಂಬಲ್ ಇದೆ, ನಂಬರ್ ಇದೆ, ಮುಂದೆ ನಂಬರ್ ಇಲ್ಲ, ಸೊ ಬ್ಯಾಡ್ ಆಗಿದೆ. ಅದೇ ತರ ಸಿಂಬಲ್ ಇದೆ, ನಂಬರ್ ಇದೆ, ಸಿಂಬಲ್ ಆಗುತ್ತೆ, ನಂಬರ್ ಇದೆ, ಇದು ಬರಲ್ಲ. ಅದೇ ರೀತಿ ಸಿಂಬಲ್ ಇದು ಬರಲ್ಲ. ಅದೇ ರೀತಿ ನೋಡಿ, ಸಿಂಬಲ್ ಇದೆ, ನಂಬರ್ ಇದೆ, ಮತ್ತೆ ನಂಬರ್ ಇದೆ. ಸೊ ಇದು ಸೇಮ್ ಪ್ಯಾಟರ್ನ್, ಸಿಂಬಲ್ ಒಂದು ನಂಬರು ಸಿಂಬಲ್ ಇಂದ ಏನಾಗಿದೆ ಡಿಸೈಡ್ ಆಗಿದೆ, ಮತ್ತೆ ಅದೇ ನಂಬರ್ ಏನಾಗಿದೆ ನಂಬರ್ ಇಂದ ಫಾಲೋ ಅಪ್ ಆಗಿದೆ. ಅಂತ ಎಷ್ಟು ಇದಾವೆ ಅಂತಂದ್ರೆ ಎರಡು. ಈ ಸೀರೀಸ್ ಅಲ್ಲಿ ಎಷ್ಟು ನಂಬರ್ಸ್ ಅದಾವ ಅಂದ್ರೆ ಎರಡು ಇದಾವೆ. ಆನ್ಸರ್ ಬಂದ್ಬಿಟ್ಟು 2. ಅದೇ ತರ ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, ಲೆಫ್ಟ್ ಟು ರೈಟ್ ಸೀರೀಸ್ ಅಲ್ಲಿ ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್, ಈಚ್ ಆಫ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರಿಸೈಡೆಡ್ ಬೈ ಅನದರ್ ಸಿಂಬಲ್ ಅಂತ. ಸಿಂಬಲ್ ಇಂದ ಪ್ರಿಸೈಡ್ ಆಗಿರ್ಬೇಕು, ಮತ್ತೆ ಅಂಡ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ನಂಬರ್ ಅಂತ. ಸೊ ನೀವು ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಿಡಿಸ್ಕೊಂಡು ಮುಂಚಿದಾಗ ಇದು ಪ್ಯಾಟರ್ನ್ ಬರ್ಕೊಳ್ಳೋದು ನಿಮ್ಗೆ ಭಾಳ ಇಂಪಾರ್ಟೆಂಟ್. ಈ ಪ್ಯಾಟರ್ನ್ ಬರ್ಕೊಂಡ್ಬಿಟ್ರೆ ಸೊ ನೀವು ಈಸಿಯಾಗಿ ಕ್ವಶನ್ಗೆ ಆನ್ಸರ್ ಮಾಡಬಹುದು. ಸೊ ಅಂಥವು ಎಷ್ಟಿದಾವೆ ನೋಡಿ, ಇಲ್ಲಿ ಸಿಂಬಲ್ಸ್ ಡಬಲ್ ಸಿಂಬಲ್ ಇರ್ಬೇಕು ಹಿಂದ್ಗಡೆ, ಮತ್ತೆ ಮುಂದೆ ಒಂದು ನಂಬರ್ ಇರುತ್ತೆ. ಸಿಂಬಲ್ ಮೇಲೆ ಫೋಕಸ್ ಮಾಡಿ. ಸೊ ಇದು ಬರಲ್ಲ, ಇದು ತಗೋದ್ಬಿಡಿ. ಸೊ ಇಲ್ಲಿ ಸೀರೀಸ್ ಇದೆ ಬಟ್ ಇಲ್ಲಿ ನಂಬರ್ ಇಲ್ಲ, ಸೊ ಇದು ಬರಲ್ಲ. ಅದೇ ತರ ಇಲ್ಲಿ ನೋಡಿ, ಇಲ್ಲಿ 2 ಸಿಂಬಲ್ಸ್ ಇದಾವೆ ಮತ್ತೆ ಒಂದು ನಂಬರ್ ಇಂದ ಫಾಲೋ ಮಾಡಿ. ಸೊ ಇಂಥದ್ದು ಎಷ್ಟು 1 ಸಿಂಬಲ್ ಬರುತ್ತೆ. ಮತ್ತೆ ಅದೇ ತರ ಇಲ್ಲಿ ನೋಡಿ, ಇಲ್ಲೊಂದು ಬರುತ್ತೆ, ಹಿಂದ್ಗಡೆಯಿಂದ 2 ಸಿಂಬಲ್ ಇದೆ, ಮತ್ತೆ ಮುಂದೆ ಒಂದು ನಂಬರ್ ಇದೆ. ಸೊ ಇಲ್ಲಿ ಒಂದಿತ್ತು. ನೆಕ್ಸ್ಟ್ ಅದೇ ತರ ನೋಡೋದಾದ್ರೆ ಇಲ್ಲಿ ಬರಲ್ಲ, ಯಾಕಂದ್ರೆ ಇಲ್ಲಿ ಮುಂದ್ಗಡೆ ಸಿಂಬಲ್ ಇಲ್ಲ, ಇದು ಬರಲ್ಲ. ಅದೇ ತರ ಇಲ್ಲಿ ಸಿಂಬಲ್ ಇಲ್ಲ, ಇನ್ನೊಂದು ಸಿಂಬಲ್ ಇಲ್ಲ, ಸೊ ಆದ್ರಿಂದ ಇದು ಬರಲ್ಲ. ಸೊ ಅಂತ ಎಷ್ಟು ಸಿಂಬಲ್ಸ್ ಅದಾವೆ, preceded by a symbol and also followed by symbol, also followed by number. So ಅಂತ ಎಷ್ಟು ಸಿಂಬಲ್ಸ್ ಇದಾವೆ ಅಂದ್ರೆ ಈ ಸೀರೀಸ್ ಅಲ್ಲಿ ಎರಡು ಸಿಂಬಲ್ಸ್ ಇದಾವೆ. ಆದ್ದರಿಂದ ಆನ್ಸರ್ ಬಂದ್ಬಿಟ್ಟು 2. ಅದೇ ತರ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಸೇಮ್ ಅದೇ ತರ ಲೆಫ್ಟ್ ಟು ರೈಟ್ ಸೀರೀಸ್ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಏನು ಕೊಟ್ಟಿದ್ದಾರೆ, ಹೌ ಮೆನಿ ಸಚ್ ನಂಬರ್ಸ್ ಆರ್ ದೇರ್, ಈಚ್ ಆಫ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರಿಸೈಡೆಡ್ ಬೈ ಅನದರ್ ನಂಬರ್ ಅಂತ. ನಂಬರ್ ಇಂದ ಏನಾದ್ರು ಪ್ರಿಸೈಡ್ ಆಗಿರ್ಬೇಕು, ನಾನು ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಸಿಂಬಲ್. ಸೊ ಸಿಂಬಲ್ ಇಂದ ಏನೋ ಫಾಲೋ ಆಗುತ್ತೆ ಅಂತ ಎಷ್ಟು ನಂಬರ್ಸ್ ಅದಾವೆ ಅಂತ ಕೇಳಿದ್ದಾರೆ. ಸೊ ನೋಡೋದಾದ್ರೆ ಇಲ್ಲಿ ನೀವು ಸಿಂಬಲ್ ಮೇಲೆ ಫೋಕಸ್ ಮಾಡಿ. ನಾವು ಸಿಂಬಲ್ ಮೇಲೆ ಎದಕ್ಕೆ ಫೋಕಸ್ ಮಾಡುವಾಗ ನಂಬರ್ಸ್ ತೆಗಿ ಕೊಟ್ಟಿರ್ತಾರೆ. ಸೊ
ಅದು ಕ್ಯಾಚಪ್ ಆಗಲ್ಲ. ನಮಗೆ ಸಿಂಬಲ್ ನೋಡಿದ್ರೆ ಸಡನ್ಲಿ ಅದ್ರ ಹಿಂದ್ಗಡೆ 2 ನಂಬರ್ ಇದೆ ಅಂತ ನೋಡ್ಬೋದು. ಇಲ್ಲಿ ಸಿಂಬಲ್ ಇದೆ ಬಟ್ ಹಿಂದ್ಗಡೆ ನಂಬರ್ಸ್ ಆಗಲ್ಲ, ಬಿಟ್ಬಿಡಿದಾನ. ಸೊ ಸಿಂಬಲ್ ಇದೆ, ಇಲ್ಲಿ 2 ನಂಬರ್ ಇದಲ್ಲ, ಇದನ್ನ ಇದು ಒಂದು. ಸೊ ಅದೇ ರೀತಿ ಇಲ್ಲಿ ಸಿಂಬಲ್ ಇದೆ ಬಟ್ ಹಿಂದ್ಗಡೆ ಯಾವ ನಂಬರ್ ಇಲ್ಲ, ಸೊ ಬಿಟ್ಬಿಡಿದಾನ. ಸಿಂಬಲ್ ಇದೆ ಬಟ್ ಹಿಂದ್ಗಡೆ ನಂಬರ್ ಇಲ್ಲ, ಒಂದು ನಂಬರ್ ಇದೆ ಬಟ್ ಇನ್ನೊಂದು ನಂಬರ್ ಬೇಕಾಗುತ್ತೆ ನಮ್ಗೆ. ಸಿಂಬಲ್ ಇದೆ ಬರಲ್ಲ, ಸೊ ಸಿಂಬಲ್ ಇದೆ ಬರಲ್ಲ, ಸೊ ಇಲ್ಲಿನೂ ಸಿಂಬಲ್ ಇದೆ ಬರಲ್ಲ. ಸೊ ಅದೇ ತರ ಇಲ್ಲಿ ಸಿಂಬಲ್ ಇದೆ ಬಟ್ ಇನ್ನೊಂದು ನಂಬರ್ ಬೇಕಾಗಿತ್ತು, ಇನ್ನೊಂದು ನಂಬರ್ ಮಿಸ್ ಆಗಿದೆ, ಅದನ್ನು ಬರಲ್ಲ. ಸೊ ಇಂಥ ಈ ಸೀರೀಸ್ ಅಲ್ಲಿ ಎಷ್ಟು ಅಂತ ನಂಬರ್ಸ್ ಇದಾವೆ, ಸೊ ಪ್ರಿಸೈಡ್ ಬೈ ನಂಬರ್ ಅಂಡ್ ಆಲ್ಸೋ ಫಾಲೋಡ್ ಬೈ ಸಿಂಬಲ್ ಅಂತ ಅಂತವು ಎಷ್ಟು 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 ನಂಬರ್ಸ್ ಇದಾವೆ ಅಂದ್ರೆ 1 ನಂಬರ್ ಅಷ್ಟೇ ಇದೆ. ಸೊ ಇದು ಆನ್ಸರ್ ಬಂದ್ಬಿಟ್ಟು. ನೆಕ್ಸ್ಟ್ ಅದೇ ತರ ನೋಡುವಾಗ, ಸೊ ನಿಮ್ಗೆ ಏನಾದರೂ ಈ ಕ್ವಶನ್ಸ್ ಈ ಸೀರೀಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ರೆ ಸೊ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ನಾನು ಕೇಳಬಹುದು. ನಾನು ಅದನ್ನು ಬೇಕಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಆ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಕಾನ್ಸೆಪ್ಟ್ ಅರ್ಥ ಆಗುತ್ತೆ ನೀವು ಕಾಮೆಂಟ್ ಬಾಕ್ಸ್ ಕೇಳಬಹುದು. ನೀವು ಬೇಕಿದ್ರೆ ನೋಡಿ 100% ನಾನು ಬರೆದು ಕೊಡ್ತೇನೆ ನಿಮಗೆ. RRB ಗ್ರೂಪ್ ಬಿ ಅಲ್ಲಿ RRB ಗ್ರೂಪ್ ಡಿ ಅಂತಾರೆ, RRB MD ಯಾವುದೇ ಗ್ರೂಪ್ಸ್ ತಗೊಂಡ್ಬಿಡಿ, ಇದರಲ್ಲಿ ಸೇಮ್ ಇದೇ ತರ ಅಲ್ಫಾನ್ಯೂಮೆರಿಕ್ಸ್ ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಟ್ಟು ಇದೇ ತರ ಪ್ಯಾಟರ್ನ್ಸ್ ಕ್ವಶನ್ಸ್ ಕೇಳ್ತಾರೆ. ಅದು ಬಿಟ್ಟು ಯಾವುದೇ ಕ್ವಶನ್ಸ್ ಕೇಳಲ್ಲ. ಸೇಮ್ ಅದೇ ತರ ನೋಡಿ ಏನಿದೆ ಲೆಫ್ಟ್ ಟು ರೈಟ್ ಸೀರೀಸ್ ಅಲ್ಲಿ ಹೌ ಮೆನಿ ಸಚ್ ಸಿಂಬಲ್ ಅಂತ ಸಚ್ ಸಿಂಬಲ್ಸ್ ಆರ್ ದೇರ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರಿಸೈಡೆಡ್ ಬೈ ಪರ್ಫೆಕ್ಟ್ ಸ್ಕ್ವೇರ್ ಅಂತ. ಪರ್ಫೆಕ್ಟ್ ಸ್ಕ್ವೇರ್ and perfect square number and also immediately followed by perfect square number. Same perfect square number ಅಂತ ಯಾವ ನಡುವ ಬಂದ್ಬಿಟ್ಟು ಸಿಂಬಲ್ ಇರಬೇಕು, ಹಿಂದ್ಗಡೆಯಿಂದ ಪರ್ಫೆಕ್ಟ್ ಸ್ಕ್ವೇರ್ ನಂಬರು ಅಂಡ್ ಮುಂದ್ಗಡೆಯಿಂದ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇಂದ ಫಾಲೋ ಅಪ್ ಆಗುವಂತ ಅಂತ ಎಷ್ಟು ಸಿಂಬಲ್ಸ್ ಇದೆ ಅಂತ ಕೇಳಿದ್ರೆ ನಿಮ್ಗೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಗೊತ್ತಿರುತ್ತೆ ಏನಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ 4 ಒಂದೊಂದು ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಯಾಕಂದ್ರೆ ಒಂದು ಸ್ಕ್ವೇರ್ ಒಂದೇ ಬರುತ್ತೆ. 1 4 9 16 25 ವರ್ಗ ಅಂತ ಕೇಳ್ಬೋದು ನೀವು, ವರ್ಗ ಸಂಖ್ಯೆಗಳು ಅಂತ 1 4 9 16 ಈ ರೀತಿ ನೆಕ್ಸ್ಟ್ ಬರ್ತೈತೆ. ಅಂಥವು ಎಷ್ಟು ಸಿಂಬಲ್ಸ್ ಇದಾವೆ ಹಿಂದ್ಗಡೆಯಿಂದ ಮತ್ತು ಮುಂದ್ಗಡೆಯಿಂದ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇರುವಂಥದ್ದು. ಸಿಂಬಲ್ಸ್ ಮೇಲೆ ನೀವು ನೋಡಿ, ಇಲ್ಲಿ ಸಿಂಬಲ್ ಇದೆ ಬಟ್ ಹಿಂದ್ಗಡೆ ಮುಂದ್ಗಡೆ ಯಾವುದೇ ರೀತಿ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಸೊ ಇದು ಬರಲ್ಲ. ಅದೇ ರೀತಿ ಇಲ್ಲಿ ಸಿಂಬಲ್ ಇದೆ ಬರಲ್ಲ, ಇದು ಬರಲ್ಲ. ಸೊ ಇಲ್ಲಿ ನೋಡಿ ಇದು ಸಿಂಬಲ್ ಇದೆ ಬಟ್ ಹಿಂದ್ಗಡೆನೂ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಮುಂದ್ಗಡೆನೂ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಸೊ ಬರಲ್ಲ. ಅದೇ ತರ ಇಲ್ಲಿನೂ ಸಿಂಬಲ್ ಇದೆ ಬಟ್ ಮುಂದೆ ಯಾವ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಸೊ ಇದು ಬರಲ್ಲ. ಅದೇ ತರ ಇಲ್ಲಿ ಸಿಂಬಲ್ ಇದೆ ಬಟ್ ಹಿಂದ್ಗಡೆ ಏನ್ ಕೊಟ್ಟಿದ್ರೆ ಆಡ್ ನಂಬರ್ ಕೊಟ್ಟಿದ್ದಾರೆ, ಇದನ್ನು ಬರಲ್ಲ. ಸೊ ಮುಂದ್ಗಡೆ ಆಡ್ ನಂಬರ್ ಕೊಟ್ಟಿದ್ರೆ ಬರಲ್ಲ, ಯಾಕಂದ್ರೆ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬೇಕಾಗಿತ್ತು, ಇದು ಬರಲ್ಲ. ಅದೇ ರೀತಿ ಇಲ್ಲಿ ಸಿಂಬಲ್ ಇದೆ ಬಟ್ ಇಲ್ಲಿ ನೋಡಿ ಮುಂದ್ಗಡೆ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಹಿಂದ್ಗಡೆ ಪರ್ಫೆಕ್ಟ್ ಸ್ಕ್ವೇರ್ ಇದೆ ಬಟ್ ಮುಂದ್ಗಡೆ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಸೊ ಅದರಿಂದ ಇದನ್ನು ಬರಲ್ಲ. ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ಬರುತ್ತೆ, ಇಲ್ಲಿ ಸಿಂಬಲ್ ಇದೆ, ನಡುವ ಒಂದು ಸಿಂಬಲ್ ಇದೆ, ಹಿಂದ್ಗಡೆ ಪರ್ಫೆಕ್ಟ್ ಸ್ಕ್ವೇರ್ ಮತ್ತು ಮುಂದ್ಗಡೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇದೆ, ಸೊ ಅದರಿಂದ ಇದೊಂದು ಬರುತ್ತೆ. ನೆಕ್ಸ್ಟ್ ಅದೇ ತರ ನೋಡಿದ್ರೆ ಇಲ್ಲೊಂದು ಬರುತ್ತೆ. ಇಲ್ಲಿ ನೋಡಿ ನಡುವ ಬಂದ್ಬಿಟ್ಟು ಸಿಂಬಲ್ ಇದೆ ಮತ್ತೆ ಹಿಂದ್ಗಡೆಯಿಂದ ಮತ್ತು ಮುಂದ್ಗಡೆಯಿಂದ ಏನಾದ್ರು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಇದಾವೆ. ಅದೇ ತರ ಇನ್ನೊಂದು ನೋಡುವಾಗ ಇಲ್ಲೊಂದು ಬರುತ್ತೆ. ನಡುವ ಸಿಂಬಲ್ ಬಂದ್ಬಿಟ್ಟು ಹಿಂದ್ಗಡೆ ಮತ್ತು ಮುಂದ್ಗಡೆ ಏನಾಗಿದೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇದೆ. ಸೊ ಅದರಿಂದ ಅಂತ ಎಷ್ಟು ಸಿಂಬಲ್ಸ್ ರಿಪೀಟೆಡ್ ಆಗಿದಾವೆ ಈ ಸೀರೀಸ್ ಅಲ್ಲಿ ಅಂದ್ರೆ 3 ಸಿಂಬಲ್ಸ್ ಇದಾವೆ. ಆನ್ಸರ್ ಬಂದು ನೋಡಿ ನೀವೇನಲ್ಲ ಈ ರೀತಿ ಬರೋದು ಪ್ಯಾಟರ್ನ್ ಬರೆಯೋದನ್ನು ತಿಳ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಕ್ವಶನ್ ಮಾಡ್ಬೋದು. ಈ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಅದೇ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಿದೆ, ನೆಕ್ಸ್ಟ್ ಏನಿದೆ ಲೆಫ್ಟ್ ಟು ರೈಟ್ ಸೀರೀಸ್ ಇದೆ. ಲೆಫ್ಟ್ ಟು ರೈಟ್ ಸೀರೀಸ್ ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್ ಈಚ್ ಆಫ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರಿಸೈಡೆಡ್ ಬೈ ನಂಬರ್ ಅಂತ. ನಂಬರ್ ಇರಬೇಕು ಅದರ ಹಿಂದ್ಗಡೆ ಸಿಂಬಲ್ ಹಿಂದ್ಗಡೆ ಅಂಡ್ ಇಟ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಅನದರ್ ಸಿಂಬಲ್. ನೀವು ನೋಡ್ತಿರ್ಬೇಕು ಇದೇ ಪ್ಯಾಟರ್ನ್ ಎಷ್ಟು ಸರಿ ರಿಪೀಟ್ ಆಗಿದೆ, ಮ್ಯಾಕ್ಸಿಮಮ್ 3-4 ಪ್ರಾಬ್ಲಮ್ ಅಲ್ಲಿ ಬಂದಿದೆ. ಸೇಮ್ ಪ್ಯಾಟರ್ನ್ ಸೇಮ್ ಅದರಲ್ಲಿ ಕೇಳ್ತಿರ್ತಾರೆ, ಬೇರೆ ಬೇರೆ ಶಿಫ್ಟ್ ಅಲ್ಲಿ ಸೇಮ್ ಪ್ರಾಬ್ಲಮ್ಸ್ ಬರ್ತಿರ್ತಾರೆ. ಈ ಸೀರೀಸ್ ಮಾತ್ರ ಇಲ್ಲಿ ಆಲ್ಫಾನ್ಯೂಮೆರಿಕ್ ಅಂದ್ರೆ ನಂಬರ್ಸ್ ಆಗಿರ್ಬೋದು ಆಲ್ಫಾಬೆಟ್ ಬೇರೆ ಬೇರೆ ಕೊಡ್ತಿರ್ತಾರೆ. ಇದು ನಮ್ಗೆ ಬೇಕಾಗಿಲ್ಲ, ನಮಗೆ ಮೇನ್ ಬಂದು ಇನ್ಸ್ಟ್ರಕ್ಷನ್ ಅರ್ಥ ಮಾಡ್ಕೊಂಡು ಈ ಕ್ವಶನ್ಗೆ ಆರಾಮಾಗಿ ಆನ್ಸರ್ ತೆಗಿಬೋದು. ನೋಡೋಣ ಇಂಥವು ಎಷ್ಟಿದೆ ಸಿಂಬಲ್ಸ್ ಅಂತ. ಫಸ್ಟ್ ಫೋಕಸ್ ನಮ್ದು ಸಿಂಬಲ್ ಮೇಲೆ ಇರಬೇಕು. ಸೊ ಅಂಥವು ಎಷ್ಟಿದೆ ಇಲ್ಲಿ ನೋಡಿ, ಮುಂದ್ಗಡೆ 2 ಸಿಂಬಲ್ ಇರಬೇಕು ಮತ್ತೆ ಹಿಂದ್ಗಡೆಯಿಂದ 2 ನಮ್ಗೆ 1 ನಂಬರ್ ಇರಬೇಕು. ಅಂಥದ್ದು ಇಲ್ಲಿ ಒಂದಿದೆ. ಸೊ ಅದೇ ರೀತಿ ಇಲ್ಲಿ ಒಂದಿದೆ ನೋಡಿ, ಇಲ್ಲಿ 2 ಸಿಂಬಲ್ ಇದೆ ಮತ್ತೆ ಹಿಂದ್ಗಡೆ 1 ನಂಬರ್ ಇದೆ ಅಂತಲ್ಲ. ಅದೇ ತರ ಇಲ್ಲಿ ಬರಲ್ಲ. ಸೊ ಈ ತರ ನೆಕ್ಸ್ಟ್ ನೋಡುವಾಗ ಇಲ್ಲಿ ಇದೊಂದು ಬರುತ್ತೆ ಇನ್ನೊಂದು, ಯಾಕಂತಂದ್ರೆ ಮುಂದ್ಗಡೆ 2 ಸಿಂಬಲ್ ಇದ್ದು ಹಿಂದ್ಗಡೆ 1 ನಂಬರ್ ಇದೆ ಅಂಥದ್ದು ಎಷ್ಟಿದೆ ಇಲ್ಲೊಂದಿದೆ. ಸೊ ಅದೇ ತರ ಇಲ್ಲೊಂದು ಬರುತ್ತೆ ನೋಡಿ,
ಎರಡು ಸಿಂಬಲ್ ಇರಬೇಕು, ಹಿಂದ್ಗಡೆ ಒಂದು ನಂಬರ್ ಇರಬೇಕು, ಇಲ್ಲಿ ಒಂದು. ಸೊ ಇದು ಬರಲ್ಲ, ಯಾಕಂದ್ರೆ ಮುಂದೆ ಕಂಟಿನ್ಯೂ ಎರಡು ನಂಬರ್ ಕೊಡಲ್ಲ. ಸೊ ಅಂಥವು ಎಷ್ಟು ಸಿಂಬಲ್ಸ್ ಇದಾವೆ, ಒಂದು ನಂಬರಿಂದ ಹಿಂದೆ ಅಂದ್ರೆ ಅದರ ಹಿಂದ್ಗಡೆ ಬಂದಿಟ್ಟು ನಂಬರ್ ಇರಬೇಕು ಮತ್ತೆ ಮುಂದೆ ಸಿಂಬಲ್ ಇರಬೇಕು ಅಂತ. ಎಷ್ಟು ಇದಾವೆ ಅಂದ್ರೆ 1 2 3 4. ಸೊ ಅಂತ 4 ಸಿಂಬಲ್ಸ್ ಇದಾವೆ ಈ ಸೀರೀಸ್. ನೆಕ್ಸ್ಟ್ ಅದೇ ತರ ಇನ್ನೊಂದು ಪ್ರಾಬ್ಲಮ್ ಬಂದ್ಬಿಟ್ಟು ಲೆಫ್ಟ್ ಟು ರೈಟ್ ಸೀರೀಸ್ ಕೊಟ್ಟಿದ್ದಾರೆ. ಇಲ್ಲಿ ಸೀರೀಸ್ ಬಂದ್ಬಿಟ್ಟು ಹೌ many such symbols are there, which is immediately preceded by number and also immediately followed by number. ಈ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಾಗ ನೀವು ನೋಡಿ, ಮೇನ್ ಫೋಕಸ್ ಬಂದ್ಬಿಟ್ಟು ಸಿಂಬಲ್ ಮೇಲೆ ಫೋಕಸ್ ಮಾಡಬೇಕು. ಯಾಕಂದ್ರೆ ಸಿಂಬಲ್ ನಮ್ಗೆ ನೋಡಿದ ತಕ್ಷಣ ಅಲ್ಲಿ ಹಿಂದೆ ಮತ್ತೆ ಮುಂದ್ಗಡೆ ನಂಬರ್ ಇದೆ ಅನ್ನೋದು ಗೊತ್ತಾಗ್ಬಿಡ್ತದೆ. ಸಿಂಬಲ್ ಇದೆ ಬಟ್ ಹಿಂದ್ಗಡೆ ಮತ್ತೆ ಮುಂದ್ಗಡೆ ನಂಬರ್ ಇಲ್ಲ, ಬಿಟ್ಬಿಡ್ತಾನೆ. ಇಲ್ಲಿ ಸಿಂಬಲ್ ಇದೆ ಬಟ್ ಹಿಂದ್ಗಡೆ ನಂಬರ್ ಇಲ್ಲ, ಸೊ ಇದು ಬರಲ್ಲ. ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಸಿಂಬಲ್ ಇದೆ, ಹಿಂದ್ಗಡೆ ನಂಬರ್ ಇದೆ ಬಟ್ ಮುಂದ್ಗಡೆ ನಂಬರ್ ಇಲ್ಲ, ಸೊ ಇದು ಬರಲ್ಲ. ಸೊ ಇಲ್ಲಿ ಬರಲ್ಲ. ಅದೇ ತರ ನೋಡ್ಕೊಂಡ್ ಬರ್ರಿ, ಇಲ್ಲಿ ಸಿಂಬಲ್ ಇದೆ, ಸಿಂಬಲ್ ಎಲ್ಲಿದೆ, ಇಲ್ಲಿ ಸಿಂಬಲ್ ಇದೆ ಬಟ್ ಮುಂದ್ಗಡೆ ನಂಬರ್ ಇದೆ, ಹಿಂದ್ಗಡೆ ನಂಬರ್ ಇಲ್ಲ, ಇಲ್ಲಿ ಬರಲ್ಲ. ಸೊ ಅದೇ ತರ ಇಲ್ಲಿ ಒಂದು ಬರುತ್ತೆ ನೋಡಿ, ಇಲ್ಲಿ ಸಿಂಬಲ್ ಇದೆ, ಹಿಂದ್ಗಡೆ ಮತ್ತೆ ಮುಂದ್ಗಡೆ ನಂಬರ್ ಇದೆ. ಸೊ ಇಲ್ಲಿ ಅಂತ ಎಷ್ಟು ಸಿಂಬಲ್, ಇಲ್ಲಿ ಒಂದು ಸಿಂಬಲ್ ಇದೆ. ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಒಂದು ಬರುತ್ತೆ. ಸೊ ಇಲ್ಲಿ ಏನಿದೆ, ನಡುವ ಸಿಂಬಲ್ ಇದೆ, ಹಿಂದ್ಗಡೆ ಮತ್ತು ಮುಂದ್ಗಡೆ ನಂಬರ್ ಇಂದ ಫಾಲೋ ಅಪ್ ಆಗಿದೆ. ಸೊ ಅಂತ ಎಷ್ಟು ಸಿಂಬಲ್ಸ್ ಇದಾವೆ ಸೀರೀಸ್ ಅಲ್ಲಿ ಅಂತಂದ್ರೆ 2 ಸಿಂಬಲ್ಸ್ ಇದಾವೆ. ಆನ್ಸರ್ ಬಂದ್ಬಿಟ್ಟು 2. ಗೊತ್ತಾಗಿರ್ಬೇಕಾ ಇದು ಪ್ರಾಬ್ಲಮ್. ಸೊ ಏನೇನಿದೆ ಅಂತ ಇಲ್ಲಿ ಬರುತ್ತೆ ತೋರಿಸಿ. 1% 2, ಇದೊಂದು ಸೀರೀಸ್ ಇದೆ, ಮತ್ತೆ ಇನ್ನೊಂದು ಬಂದ್ಬಿಟ್ಟು 2 + 2. ಸೊ ನೋಡಿ ಇದು ಪ್ಯಾಟರ್ನ್ ಫಾಲೋ ಅಪ್ ಆಗಿದೆ ಅಂತ. ನಡುವ ಸಿಂಬಲ್ ಇದೆ, ಮತ್ತೆ ಹಿಂದ್ಗಡೆ ಮತ್ತೆ ಮುಂದ್ಗಡೆ ನಂಬರ್ ಇದೆ. ಸೊ ಅದೇ ತರ ನೋಡಿ ಅಂತ ಎಷ್ಟು ಸಿಂಬಲ್ಸ್ ಇದಾವೆ ಅಂತ ಹೇಳಿದ್ರೆ ಈ ಸೀರೀಸ್ ಅಲ್ಲಿ 2 ಇದಾವೆ. ಸೊ ಅದೇ ತರ ಈ ಕ್ವಶನ್ಸ್ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಏನ್ ಕೊಡಿದ್ರೆ ಲೆಫ್ಟ್ ಟು ರೈಟ್ ಸೀರೀಸ್ ಅಲ್ಲಿ ಹೌ many such symbols are there, each of which is immediately preceded by number and also immediately followed by another number. ಸೊ ಇಂಥ ಪ್ಯಾಟರ್ನ್ ಅಲ್ಲಿ ಎಷ್ಟು ಸಿಂಬಲ್ಸ್ ಇದಾವೆ ಹೇಳಿದ್ದಾರೆ ನೋಡಿ. ಇಲ್ಲಿ ನಮಗೆ ಸಿಂಬಲ್ಸ್ ನೋಡಿ, ಈ ಸೀರೀಸ್ ಅಲ್ಲಿ ಸಿಂಬಲ್ಸ್ ಎಷ್ಟು ಇದಾವೆ ಅಂತ ನೋಡ್ಬೇಕು. ಫಸ್ಟ್ ಸಿಂಬಲ್ಸ್ ನೋಡಿ. ಸೊ ಈ ಸಿಂಬಲ್ ಇದೆ ಬಟ್ ಹಿಂದ್ಗಡೆ ಮತ್ತೆ ಮುಂದ್ಗಡೆ ನಂಬರ್ ಇರ್ಬೇಕಿತ್ತು, ಇಲ್ಲಿ ಬರಲ್ಲ. ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಸಿಂಬಲ್ ಇದೆ ಬಟ್ ಇಲ್ಲಿ ಹಿಂದ್ಗಡೆ ಮತ್ತೆ ಮುಂದ್ಗಡೆ ನಂಬರ್ ಇದೆ. ಸೊ ಇಲ್ಲಿ ಒಂದಾಯ್ತು. ಸೊ ಅದೇ ತರ ಇಲ್ಲಿ ಒಂದು ರಿಪೀಟ್ ಆಗಿದೆ, ಸಿಂಬಲ್ ಇದೆ ಮತ್ತೆ ಹಿಂದ್ಗಡೆ ಮತ್ತೆ ಮುಂದ್ಗಡೆ ನಂಬರ್ ಇದೆ. ಸೊ ಅದೇ ತರ ಇಲ್ಲೊಂದಿದೆ, ಇಲ್ಲಿ ಸಿಂಬಲ್ ಇದೆ ಮತ್ತೆ ಹಿಂದ್ಗಡೆ ಮತ್ತೆ ಮುಂದ್ಗಡೆ ನಂಬರ್ ಇದೆ. ಸೊ ಅದೇ ತರ ಇಲ್ಲಿ ಸಿಂಬಲ್ ಇದೆ, ಹಿಂದ್ಗಡೆ ನಂಬರ್ ಇದೆ ಬಟ್ ಮುಂದ್ಗಡೆ ನಂಬರ್ ಇಲ್ಲ, ಇದು ಬರಲ್ಲ. ಸೊ ಅದೇ ತರ ಇಲ್ಲಿ ಒಂದು ಬರುತ್ತೆ ನೋಡಿ, ಇಲ್ಲಿ ಏನಿದೆ ಸಿಂಬಲ್ ಇದೆ, ಹಿಂದ್ಗಡೆ ಮತ್ತೆ ಮುಂದ್ಗಡೆ ಒಂದು ನಂಬರ್ ಇಂದ ಫಾಲೋ ಅಪ್ ಆಗಿದೆ, ಇಲ್ಲಿ ಒಂದಿದೆ. ಅದೇ ತರ ಇಲ್ಲೊಂದು ಬರುತ್ತೆ. ಅರ್ಥ ಆಗ್ತದೆ ಅಂತ ನೋಡಿದ್ರೆ ಇಲ್ಲಿ ಸಿಂಬಲ್ ಇದೆ, ಹಿಂದ್ಗಡೆ ಮತ್ತೆ ಮುಂದ್ಗಡೆ ಒಂದು ನಂಬರ್ ಇದೆ. ಸೊ ಇದೊಂದು. ಅದೇ ತರ ಇಲ್ಲೊಂದು ಸೀರೀಸ್ ರಿಪೀಟ್ ಆಗುತ್ತೆ. ಇಲ್ಲಿ ನೋಡೋ ಮಿಡ್ಲಲ್ಲಿ ಸಿಂಬಲ್ ಇದೆ ಮತ್ತೆ ಹಿಂದ್ಗಡೆ ಮತ್ತೆ ಮುಂದ್ಗಡೆ ನಂಬರ್ ಇಂದ ರಿಪೀಟ್ ಆಗಿದೆ. ಸೊ ಅಂತ ಎಷ್ಟು ಸಿಂಬಲ್ಸ್ ಇದಾವೆ ಅಂತ ಹೇಳಿದರೆ 1 2 3 4 5 6. ಸೊ ಆನ್ಸರ್ ಬಂದ್ಬಿಟ್ಟು 6. ಅಂತ ಎಷ್ಟು ಸಿಂಬಲ್ಸ್ ರಿಪೀಟೆಡ್ ಆಗಿದಾವೆ ಈ ಸೀರೀಸ್ ಅಲ್ಲಿ ಅಂದ್ರೆ 6 ಸಿಂಬಲ್ಸ್ ರಿಪೀಟೆಡ್ ಆಗಿದಾವೆ ಈ ಸೀರೀಸ್ ಅಲ್ಲಿ. ಹೇಗೆ ಅನಿಸ್ತು ನಿಮಗೆ ಇವತ್ತಿನ ಕ್ಲಾಸ್ ಅಂತ ನೀವು ಕಾಮೆಂಟ್ ಬಾಕ್ಸ್ ಹೇಳ್ಬಹುದು. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಒಂದು ನಿಮಿಷ ಫೋನ್ ಬರ್ತಿದೆ.